ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಅಂತ ಇದ್ದೀನಿ. ಇಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಮನೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಇಂದಿನಂತೆ ನಮ್ಮೊಂದಿಗಿದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ನಿಮಗೆ. ಗುರುಗಳೇ, ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ. ಓಂ ಶಾಂತಂ ಪದ್ಮಾಸನಸ್ಥಂ ಶಶಧರಮುಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂಚ ಖಡ್ಗಂ ಪರಶುಮಭಯಮಪ್ಯೇಕಭಾಗೇ ವಹಂತಂ ನಾಗಂ ಪಾಶಂಚ ಘಂಟಾಮಥ ವರದಕರಂ ಸಾಂಕುಶಂ ವಾಮಭಾಗೆ ನಾನಾಲಂಕಾರಯುಕ್ತಂ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕ ಬಂಧುಗಳಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಜೊತೆಯಲ್ಲಿ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 6ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮ್ಮ ಎಲ್ಲರ ಸುಖ, ಶಾಂತಿ, ನೆಮ್ಮದಿಯ ಸಂರಕ್ಷಣೆಯನ್ನು ಆತ ಸದಾಕಾಲ ಮಾಡಲಿ. ನಿಮ್ಮನ್ನು ಎಲ್ಲ ಆಪತ್ತುಗಳಿಂದ ಹೊರಗೆ ತಗೊಂಡು ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಅವನಿಗೆ ಸಲ್ಲಿಸ್ತಾ, ಹಾಗೆ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷದ ಪೌರ್ಣಮಿಯ ದಿನ. ಇವತ್ತು ಹುಣ್ಣಿಮೆ ಇರ್ತಕ್ಕಂಥದ್ದು. ಸೋಮವಾರ, ಉತ್ತರ ಭಾದ್ರಪದ ನಕ್ಷತ್ರ ಮೀನ ರಾಶಿಯಲ್ಲಿರ್ತಕ್ಕಂಥ ಚಂದ್ರನ ಸಂಚಾರ, ಧ್ರುವ ಅನ್ನುವಂತಹ ಯೋಗ ಮತ್ತು ಭದ್ರಕರಣ ಇರ್ತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತಿನ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ ಮೇಷವೃಷಭ ರಾಶಿಯಲ್ಲಿ ಗ್ರಹ ಸಂಚಾರ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹದಲ್ಲಿ ಶುಕ್ರ ಕೇತು, ಕನ್ಯಾ ರಾಶಿಯಲ್ಲಿ ರವಿ, ಹಾಗೆ ತುಲಾ ರಾಶಿಯಲ್ಲಿ ಬುಧ ಮಂಗಳರು, ವೃಶ್ಚಿಕ ಧನು ಮಕರ 3 ರಾಶಿಯಲ್ಲಿಯೂ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೇನೆ ಮಕರದಲ್ಲಿ, ನಂತರ ಕುಂಭದಲ್ಲಿರ್ತಕ್ಕಂಥದ್ದು ರಾಹು, ಕುಂಭದಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಚಂದ್ರ ಮತ್ತು ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲ ರಾಶಿ ಮೇಷ ರಾಶಿಯಿಂದ ಪ್ರಾರಂಭಗೊಂಡು 12 ರಾಶಿಯವರೆಗೂ ಎಲ್ಲರಿಗೂ ಒಳ್ಳೆಯದು. ಗುರುಗಳೇ, ಮೇಷ ರಾಶಿಯಿಂದ ಮೊದಲುಗೊಂಡು 12 ರಾಶಿಯವರೆಗೂ ಶುಭವೇ ಆಗಿರಲಿ ಅನ್ನೋದು ನಮ್ಮ ಭಾವ. ಆದರೂ ಆ ಕಡೆ ಈ ಕಡೆ ಸ್ವಲ್ಪ ಇದ್ರೂ ಕೂಡ ಪರಿಹಾರ ಏನು ಅಂತ ಗುರುಗಳು ತಿಳಿಸಲಿದ್ದಾರೆ. ಗುರುಗಳೇ, ಮೇಷ ರಾಶಿಯೊಂದಿಗೆ ಪ್ರಾರಂಭಿಸೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಆರಂಭಿಕ ಹಂತದಲ್ಲಿಯೇ ಆಘಾತ ಅಂತ ಹೇಳೋ ಹಾಗುಂಟು. ಕಾರಣ ಏನು ಅಂತಂದರೆ, ವ್ಯಯಭಾವದಲ್ಲಿರ್ತಕ್ಕಂಥ ಶನಿ ಚಂದ್ರ ಯೋಗ, ಚತುರ್ಥಾಧಿಪತಿ ಆಗಿರತಕ್ಕಂತಹ ಚಂದ್ರ 12ನೇ ಮನೆಗೆ ಬಂದಿರತಕ್ಕಂಥದ್ದು. ಬಲಿಷ್ಠವಾಗಿರತಕ್ಕಂಥ ಯಾವುದೇ ಒಂದು ಶುಭ ಗ್ರಹಗಳ ಒಂದು ಸ್ಥಿತಿ ಅಂತಕ್ಕಂಥದ್ದು ಕಾಣದೇ ಇರತಕ್ಕಂಥ ಕಾರಣ. ಹಾಗಾಗಿ ಮೇಷರಾಶಿಯವರು ಇವತ್ತು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಿ. ಮನೆಯಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಕೆಲವು ವಸ್ತುಗಳು ಕಳೆದು ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ಉಂಟು. ಜೊತೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ ಕೂಡ ಉಂಟು. ಇದರ ಜೊತೆಯಲ್ಲಿ ತಾಯಿಯ ಸಮಾನರಿಂದ ಸ್ವಲ್ಪ ಬೇಸರಮಯವಾಗಿರ್ತಕ್ಕಂಥ ವಾತಾವರಣ, ಆರೋಗ್ಯದ ಸಂಬಂಧಿತವಾಗಿ ಸ್ವಲ್ಪ ಹಣಕಾಸನ್ನು ಖರ್ಚು ಮಾಡಬೇಕಾಗಿ ಬರ್ತಕ್ಕಂಥ ವಿಚಾರ, ವಿದ್ಯಾರ್ಥಿಗಳಿಗೆ ಮನಸ್ಸು ಡೋಲಾಯಮಾನವಾಗ್ತಕ್ಕಂಥದ್ದು. ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗೋದಕ್ಕೆ ಆಸಕ್ತಿಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಆಗ್ತಕ್ಕಂಥ ಲಕ್ಷಣ ಇದೆ. ಆರೋಗ್ಯ ಸಂಬಂಧದಲ್ಲೂ ಎಚ್ಚರಿಕೆ ಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೂ ಕೂಡ ಇವತ್ತು ಕೆಲವು ಸಂದರ್ಭಗಳಲ್ಲಿ ಮೋಸವಾಗತಕ್ಕಂಥ ಲಕ್ಷಣ. ಒಟ್ಟಾರೆ ಎಲ್ಲವೂ ಕೂಡ ಇರೋದರಿಂದ ಸ್ವಲ್ಪ ದುರ್ಗಾದೇವಿಯ ಆರಾಧನೆ ಅಂತಕ್ಕಂಥದ್ದು ಬೇಕಾಗ್ತದೆ. ಆಚರಣೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತು ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿವಸ ಅಲ್ಲ. ಮಾನಸಿಕವಾಗಿರ್ತಕ್ಕಂಥ ತುಮುಲ, ದ್ವಂದ್ವ ಇವೆಲ್ಲರ ಮಧ್ಯದಲ್ಲಿ ಸ್ವಲ್ಪ ಗಾಬರಿ, ಆತಂಕಗಳು ಕೂಡ ಉಂಟಾಗ್ತಕ್ಕಂಥ ಲಕ್ಷಣಗಳು ಉಂಟು. ಆದರೆ ನಿಮಗೆ ಬಲಿಷ್ಠನಾದಂತಹ ಗುರು ದ್ವಿತೀಯ ಭಾವದಲ್ಲಿದ್ದು
ನಿಮಗೆ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ಕೂಡ ಸೂಚಿಸ್ತಾನೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಸೂಚಿಸ್ತಾನೆ, ಅಭಿವೃದ್ಧಿಯನ್ನು ಸೂಚಿಸ್ತಾನೆ. ಹಾಗೆ ಲಾಭಾಂಶಗಳನ್ನು, ಪ್ರಮೋಷನ್ಗಳನ್ನು ಸೂಚಿಸ್ತಾನೆ. ಹೊಸ ಹೊಸ ವಸ್ತುಗಳ ಖರೀದಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೂಡ ಸೂಚಿಸ್ತಾನೆ. ಹಾಗಾಗಿ ಉತ್ತಮವಾದಂಥ ದಿನ. ಆದರೆ ಪಂಚಮ ರಾಶಿಯಲ್ಲಿರ್ತಕ್ಕಂಥ ರವಿಯ ಸಂಬಂಧವಾಗಿರ್ತಕ್ಕಂಥ ದೇವತಾರಾಧನೆ ಬೇಕು. ಶಿವಾರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತು ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿವಸವಲ್ಲ. ಕಾರಣ ಏನು ಅಂತಂದರೆ, ಧನಾಧಿಪತಿಯಾಗಿ ಶನೈಶ್ಚರನೊಂದಿಗೆ ಕರ್ಮದಲ್ಲಿದ್ದು ವ್ಯಯವನ್ನು ನೋಡ್ತಕ್ಕಂಥ ಒಂದು ಯೋಗ. ಹಾಗಾಗಿ ಬಂದಿರತಕ್ಕಂಥ ಅಥವಾ ಸಂಪಾದನೆ ಆಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಳೆಯ ಬಾಕಿಯನ್ನು ತೀರಿಸ್ತಕ್ಕಂಥದ್ದು. ಯಾಕೆಂದರೆ ಕರ್ಮಕಾರಕನೊಂದಿಗೆ ವ್ಯಯವನ್ನು ನೋಡ್ತಕ್ಕಂಥದ್ದು ಮತ್ತು ಚತುರ್ಥವನ್ನು ನೋಡ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಹಳೆಯ ಸಾಲಗಳ, ಹಳೆಯ ಯಾವುದೋ ಒಂದು ಕಮಿಟ್ಮೆಂಟ್ಗಳನ್ನು ತೀರಿಸ್ಕೊಂಡು ಭಾರ ಕಳ್ಕೊಳ್ತಕ್ಕಂಥದ್ದು ಒಂದು ಲೆಕ್ಕದಲ್ಲಿ ಒಳ್ಳೆಯ ಸೂಚನೆ ಅಲ್ವಾ. ಆದರೆ ತಾತ್ಕಾಲಿಕವಾಗಿ ಕೈಗೆ ಬಂದ ಹಣವನ್ನು ಕಳ್ಕೊಂಡಲ್ಲ ಅನ್ನುವಂಥ ಒಂದು ಫೀಲಿಂಗ್ ಕೂಡ ಇರ್ತದೆ. ಆದರೆ ನೆನಪಿಟ್ಕೊಳ್ಳಿ, ಮರಿಬೇಡಿ, ನೀವು ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟನ್ನು ನೀವೇ ತೀರಿಸ್ಬೇಕಲ್ವಾ. ಅದು ಅಲ್ಲದೆ ಆ ಭಾರ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಚಿಂತೆ ಮಾಡೋದೇನು ಬೇಡ. ಆದರೆ ಚಂದ್ರ ಚತುರ್ಥ ಭಾವದಲ್ಲಿ ಗುರು ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಇವತ್ತು ದ್ವಂದ್ವ ಮನಸ್ಥಿತಿ. ಓದುವ ಆಸಕ್ತಿ ಕಡಿಮೆ, ಓಡಾಟಕ್ಕೆ ಹೋಗೋಣ, ಎಲ್ಲರೂ ತಿರುಗಾಡಕ್ಕೆ ಹೋಗೋಣ, ಎಲ್ಲಾದರೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಹೋಗಿ ಅನ್ನುವಂಥ ಒಂದು ಆ ಟೂರಿಂಗ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಕಾಣಿಸುತ್ತೆ. ಯಾವಾಗಲೂ ತಿರುಗಾಡ್ತಾನೆ ಇದ್ದರೆ, ಸುಖವನ್ನೇ ಯಾವಾಗಲೂ ಅಪೇಕ್ಷಿಸ್ತಾ ಇದ್ದರೆ ಹೇಗೆ ವಿದ್ಯೆ? ವಿದ್ಯಾರ್ಥಿವ ತ್ಯಜೇತ್ ಸುಖಂ ಅಂತ ಹೇಳುತ್ತೆ. ನಿಮಗೆ ಸುಖದ ಅಪೇಕ್ಷೆ ಇದ್ದರೆ ವಿದ್ಯೆಯನ್ನು ಅಥವಾ ವಿದ್ಯೆಯ ಒಂದು ಉದ್ದೇಶವನ್ನು ಕೈ ಬಿಡಬೇಕಾಗತ್ತೆ. ವಿದ್ಯೆ ಅಂತಕ್ಕಂಥದ್ದು ನಿಮ್ಮ ಉದ್ದೇಶವಾಗಿದ್ದರೆ ಸುಖವನ್ನು ಆನಂತರ ಮತ್ತೆ ಪಡ್ಕೊಳ್ಳಿಕ್ಕೆ ಜೀವಮಾನ ಪರ್ಯಂತ ಅವಕಾಶಗಳಿರುತ್ತೆ. ಹಾಗಾಗಿ ಯಾವುದು ಮುಖ್ಯ ಅಂತ ನೋಡಿ ತೀರ್ಮಾನ ಮಾಡ್ಕೊಳ್ಳಿ. ಹಾಗೂ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಭಾಗ್ಯದಲ್ಲಿ ಭಾಗ್ಯೋದಯವನ್ನು ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಯೋಗ. ಪೂರ್ಣವಾಗಿರ್ತಕ್ಕಂಥ ಚಂದ್ರ ಕೂಡ ಹೌದು. ಮಿತ್ರನಾಗಿರ್ತಕ್ಕಂತಹ ಸೂರ್ಯನ ನೇರ ದೃಷ್ಟಿ ಇರೋದರಿಂದ, ಅವನು ಕರ್ಕಾಟಕಕ್ಕೆ ಧನಾಧಿಪತಿಯಾಗಿರೋದರಿಂದ ಧೈರ್ಯವಾಗಿ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಡಿಫೆನ್ಸು ಅಥವಾ ಆರಕ್ಷಕ ಇಲಾಖೆ ಇತ್ಯಾದಿಯನ್ನು ಹೇಳ್ತೇವಲ್ಲ, ಈ ಜಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಸ್ವಲ್ಪ ಮಟ್ಟಿಗೆ ಬಾಧೆ ಅಂತಕ್ಕಂಥದ್ದು ಕೂಡ ಇರೋದರಿಂದ ಗೋಪೂಜೆಯನ್ನು, ಗೋ ಸೇವೆಯನ್ನು ಮಾಡುವುದರಿಂದ ಆ ಒಂದು ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು. ಅಥವಾ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ, ಯಾರು ಈ ಒಂದು ವಿಷಯದಲ್ಲಿ ಅಥವಾ ಯಾವುದೋ ಒಂದು ಪ್ರಮೋಷನ್ ಇತ್ಯಾದಿಗಳಿಗೆ ಪ್ರಯತ್ನ ಪಡ್ತಾ ಇದ್ದು ಅಲ್ಲಿ ಬೇಕಾದ ರೀತಿಯಲ್ಲಿ ಅದರ ಒಂದು ಸ್ಥಿತಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದ್ದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಇವತ್ತು ಒಂದು ತೆಂಗಿನ ಗಿಡವನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಅದನ್ನು ಪೂಜಿಸಬೇಕು. 11 ದಿನಗಳ ಕಾಲ ನಿರಂತರವಾಗಿ ಅದನ್ನು ಪೂಜಿಸಿ, ಯಾರಾದರೂ ಅದನ್ನು ನೆಡುವಂಥವರಿಗೆ ಅದನ್ನು ದಾನ ಮಾಡಬೇಕು. ಮತ್ತು 1 ಚೀಲ ಗೊಬ್ಬರಕ್ಕೆ ಆಗುವಷ್ಟು ಹಣವನ್ನು ಅದರ ಜೊತೆಯಲ್ಲಿ ಅವರಿಗೆ ಕೊಡಬೇಕು. ಈ ತೆಂಗಿನ ಗಿಡವನ್ನು ನೀವು ದಯವಿಟ್ಟು ಸಾಕ್ರಿ, ಇದನ್ನು ಚೆನ್ನಾಗಿ ಬೆಳೆಸ್ರಿ ಅನ್ನುವಂಥ ಮಾತನ್ನು ಹೇಳಿ ಅಷ್ಟನ್ನು ದಾನ ಮಾಡ್ಕೊಳ್ಳಿ. ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗ್ತಕ್ಕಂಥ ಅಥವಾ ಅಭಿವೃದ್ಧಿಗೆ ಮಾರಕವಾಗ್ತಕ್ಕಂಥ ದೋಷಗಳೇನಾದರೂ ಇದ್ದರೆ ಈ ಒಂದು ಕ್ರಿಯೆಯಿಂದ ಅದು ಪರಿಹಾರವಾಗುತ್ತೆ. ಶುಭವಾಗಲಿ. ಗುರುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದು ಒಂದು ಉಗ್ರನಾಗಿರ್ತಕ್ಕಂತಹ ಪರಮೇಶ್ವರ ರಾಕ್ಷಸ ಸಂಹಾರಕ್ಕಾಗಿ ಬಂದು ಸಂತೋಷದಿಂದ ಒಂದು ಕಡೆಯಲ್ಲಿ ನೆಲೆ ನಿಂತಹ ಒಂದು ಕ್ಷೇತ್ರ. ನೀಲಾಸುರ ಮತ್ತು ಜಂಘಾಸುರ ಅಂತಕ್ಕಂಥ 2 ಜನ ರಾಕ್ಷಸರು. ಈ 2 ರಾಕ್ಷಸರು ದತ್ತಾತ್ರೇಯ ಮಹರ್ಷಿಗಳಿಗೆ ಸಮಸ್ಯೆಯನ್ನು ಕೊಡ್ತಾ ಇರ್ತಾರೆ. ಚಂದ್ರದ್ರೋಣ ಪರ್ವತದ ಮೇಲೆ ಕುಳಿತುಕೊಂಡು ದತ್ತಾತ್ರೇಯ ಮಹರ್ಷಿಗಳು ಗುಹಾಂತರವಾಸಿಗಳಾಗಿ ಇದ್ದು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಹಾಗೆ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2 ಜನ ರಾಕ್ಷಸರು ಅವರಿಗೆ ಉಪಟಳವನ್ನು ಕೊಡ್ತಾರೆ. ತಪಸ್ಸಿಗೆ ಭಂಗವನ್ನು ಮಾಡ್ತಕ್ಕಂಥದ್ದು. ಸುತ್ತಮುತ್ತ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ನದಿ ಇತ್ಯಾದಿಗಳಿಲ್ಲ, ಬೆಟ್ಟದ ಮೇಲೆ ಕೂತಿದ್ದಾರೆ.
ತಮ್ಮ ತಪಶಕ್ತಿಯಿಂದ ಚಂದ್ರದ್ರೋಣ ಪರ್ವತದ ತುದಿಯಲ್ಲಿ ಒಂದು ನೀರಿನ ಬುಗ್ಗೆಯನ್ನು ಉತ್ಪತ್ತಿ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಬೀಳ್ತಕ್ಕಂತಹ ಆ ನೀರಿನ ಹನಿಗಳೆಲ್ಲವೂ ಕೂಡ ಇಷ್ಟಿಷ್ಟು ದೊಡ್ಡ ಹನಿಗಳಾಗಿ ಬೀಳುತ್ತವೆ. ಅದಕ್ಕೆ ಬಹಳ ಅದ್ಭುತವಾದಂತಹ ಹೆಸರು ಕೂಡ ಅವರು ಕೊಟ್ಟರು. ಅದೇನಂತಂದ್ರೆ ಆ ಒಂದೊಂದು ಮಣಿಗಳ ಆಕಾರದಲ್ಲಿ ಇಷ್ಟಿಷ್ಟು ದೊಡ್ಡದಲ್ಲಿ ಧಾರೆ ಆಗಿ ಬೀಳ್ತಾ ಇತ್ತು, ಮುತ್ತಿನ ಹನಿಗಳ ಹಾಗೆ. ಬೆಳಗಿನ ಸೂರ್ಯೋದಯದ ಆ ಒಂದು ಕಿರಣಗಳು ಬಿದ್ದಾಗ ಆ ಹನಿಗಳ ಮೇಲೆ ಅಕ್ಷರಶಃ ಮುತ್ತಿನ ಹನಿಗಳ ಹಾಗೆ ಕಾಣಿಸ್ತವೆ ಅವು. ಹಾಗಾಗಿ ಆ ಒಂದು ಧಾರೆಗೆ ಅವರು ಮಾಣಿಕ್ಯಧಾರ ಅನ್ನೋ ಹೆಸರನ್ನು ಕೊಡ್ತಾರೆ. ಆ ಒಂದು ಮಾಣಿಕ್ಯಧಾರ ಹೆಸರಿನ ಆ ಒಂದು ಜಲಪಾತದ ಒಂದು ನೀರನ್ನು ಬಳಸ್ಕೊಂಡು ಅಲ್ಲಿ ಅವರು ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ನೀಲಾಸುರ ಮತ್ತು ಜಂಘಾಸುರ ಅಂತಕ್ಕಂಥವರು ಆ ಒಂದು ಸ್ಥಾನವನ್ನು ಮೈಲಿಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅನೇಕ ರೀತಿಯ ದುಷ್ಟ ಸಾಹಸಗಳನ್ನು ಮಾಡ್ತಾರೆ. ಇದರಿಂದ ತುಂಬ ಬೇಸರವಾಗ್ತದೆ ದತ್ತಾತ್ರೇಯ ಮಹರ್ಷಿಗಳಿಗೆ. ಹಾಗಾಗಿ ಅವರೇನು ಮಾಡ್ತಾರೆ, ಇವರನ್ನು ಮೋಹಿಸುವಂತಹ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಆಗಬೇಕಲ್ಲ ಅಂತ ಕೇಳಿದಾಗ ಅವರನ್ನು ತಲೆ ತಿರುಗಿಸುವ ಅಥವಾ ಅವರಿಗೆ ಸ್ವಲ್ಪ ಮಟ್ಟಿಗೆ ಮೂರ್ಖತನವನ್ನು ಅವರು ಹೊಂದುವಂಥ ರೀತಿಯಲ್ಲಿ ಅವರನ್ನು ಟ್ಯಾಕಲ್ ಮಾಡುವ ಒಬ್ಬ ಹುಡುಗನ ರೂಪದಲ್ಲಿ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನೆ. ಹಾಗೆ ಪರಮೇಶ್ವರ ಪ್ರತ್ಯಕ್ಷ ಆದವನು ಏನು ಮಾಡ್ತಾನೆ, ಆ ರಾಕ್ಷಸರ ತಲೆ ಕೆಡಿಸ್ಲಿಕ್ಕೆ ಶುರು ಮಾಡ್ತಾನೆ ಆರಂಭಿಕ ಹಂತದಲ್ಲಿ. ಆದರೆ ಇವರು ಬಹಳ ಜಾಣರು. ಆರಂಭಿಕ ಹಂತದಲ್ಲಿ ಸ್ವಲ್ಪ ತಲೆ ಕೆಟ್ಟಾಗೆ ನೋಡಿಕೊಂಡ್ರೂ ಸಹ ಆ ನಂತರದಲ್ಲಿ ಅವರಿಗೆ ನಿಜಾಂಶ ಗೊತ್ತಾಗ್ಬಿಡ್ತದೆ. ನಿಜಾಂಶ ಗೊತ್ತಾದ ನಂತರದಲ್ಲಿ ಹೋರಾಟ ಶುರುವಾಗ್ತದೆ. ಆವಾಗ ಪರಮೇಶ್ವರ ಸಿಕ್ಕಾಪಟ್ಟೆ ಕೋಪಿಷ್ಠನಾಗ್ಬಿಡ್ತಾನೆ. ಬಹಳ ಕ್ರೋಧದಿಂದ ಆ ನೀಲಾಸುರ ಮತ್ತು ಜಂಘಾಸುರ ಅಂತಕ್ಕಂಥ ಎರಡು ರಾಕ್ಷಸರ ಜೊತೆಯಲ್ಲಿ ಹೋರಾಡ್ತಾನೆ. ಹಾಗೆ ಹೋರಾಡ್ತಾ 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 ಮೊದಲು ಅವರನ್ನು ಅಲ್ಲಿಂದ ದೂರಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲೇ ಇದ್ದರೆ ತಪಸ್ವಿಗಳಿಗೆ ತೊಂದರೆ ಆಗೋದಿಲ್ವಾ? ಹಾಗಾಗಿ ಅವನೇನು ಮಾಡ್ತಾನೆ, ಆ ಬೆಟ್ಟದ ಮೇಲಿನಿಂದ ಅವರನ್ನು ಕರ್ಕೊಂಡು 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 ಅಲ್ಲಿಂದ ತುಂಬ ದೂರಕ್ಕೆ ಕರ್ಕೊಂಡು ಬರ್ತಾನೆ. ಇವತ್ತಿನ ಲೆಕ್ಕದಲ್ಲಿ ಊಹೆ ಮಾಡೋದಾದ್ರೆ ಒಂದು 50 ಕಿಲೋಮೀಟರ್ಗಳಷ್ಟು ದೂರ ಕರ್ಕೊಂಡ್ಬಂದು ಘೋರವಾದಂಥ ರೀತಿಯಲ್ಲಿ ಯುದ್ಧವಾಗುತ್ತೆ. ಅವರು ಮಾಯಾ ಯುದ್ಧವನ್ನು ಗೊತ್ತಿದ್ದವರು. ಹಾಗಾಗಿ ಘೋರವಾದಂಥ ಯುದ್ಧವನ್ನು ಮಾಡೋ ಸಂದರ್ಭದಲ್ಲಿ ದಶಭುಜನಾಗ್ತಾನೆ. ದಶಭುಜನಾಗಿರ್ತಕ್ಕಂಥ ಪರಮೇಶ್ವರ ಎಲ್ಲ ರೀತಿಯ ಆಯುಧಗಳಿಂದ ಒಂದು ಸಾರಿ ವಿಜೃಂಭಿಸಿ ಕೋಪಾವಿಷ್ಟನಾಗಿ ಅತ್ಯಂತ ಕ್ರೋಧದಿಂದ ಅವನೇನು ಮಾಡ್ತಾನೆ, ಆ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದರೂ ಕೂಡ ಅವನಿಗೆ ಕ್ರೋಧ ಅಂತಕ್ಕಂಥದ್ದು ನಿಲ್ಲೋದಿಲ್ಲ. ಬಹಳ ಘೋರವಾಗಿ ಕೂಗ್ತಾ ಇರ್ತಾನೆ. ಆ ಕೂಗೋದಕ್ಕಾಗಿ ಅವನಿಗೆ ಯಾಕೆ ರೋದಯತಿ ಅಂತ ಕೂಗೋದು ಅಂದ್ರೆ ತುಂಬ ಜೋರಾಗಿ ಕಿರ್ಚೋದು ಮಾಡ್ತಾ ಇರ್ತಾನೆ ಸಿಟ್ಟಿನಿಂದ. ಆಗ ಅವನನ್ನು ರುದ್ರ ರುದ್ರ ಅಂಥೇಳಿ ಇವರು ದತ್ತಾತ್ರೇಯ ಮಹರ್ಷಿಗಳು ಕರೀತಾರೆ. ಕರೆದು ಆ ನಂತರದಲ್ಲಿ ಒಂದು ಕಡೆಯಲ್ಲಿ ಆತನನ್ನು ನಿಲ್ಲಿಸಿ ನಿನ್ನ ತೇಜಸ್ಸನ್ನು ಇಲ್ಲಿ ಇಡು ಅನ್ನುವಂಥ ಮಾತನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಆ ನಂತರದಲ್ಲಿ ಆ ಒಂದು ಉಗ್ರವಾಗಿರತಕ್ಕಂತಹ ತನ್ನ ತೇಜಸ್ಸನ್ನೇ ಅಲ್ಲಿ ಲಿಂಗ ರೂಪದಲ್ಲಿ ಇಟ್ಟುಬಿಟ್ಟು ಪರಮೇಶ್ವರ ಅಂತರ್ಧಾನನಾಗ್ತಾನೆ. ಆಗ ದತ್ತಾತ್ರೇಯ ಮಹರ್ಷಿಗಳು ಯೋಚನೆ ಮಾಡ್ತಾರೆ, ಇಲ್ಲಿ ನೆಲೆ ನಿಂತಿರ್ತಕ್ಕಂತಹ ಈ ಪರಮೇಶ್ವರನನ್ನು ತಣಿಸದೇ ಇದ್ದ ಪಕ್ಷದಲ್ಲಿ ಮುಂದೆ ಇಲ್ಲಿ ದೊಡ್ಡ ಮಟ್ಟದ ಅನಾಹುತಗಳಾಗ್ತವೆ, ಇಡೀ ಭೂಮಿಯನ್ನೇ ಸುಟ್ಟು ಹಾಕ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಮನಗಂಡಂತಹ ದತ್ತಾತ್ರೇಯ ಮಹರ್ಷಿಗಳು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿರ್ವಿಘ್ನವಾಗಿ ಇಲ್ಲೊಂದು ಕಲ್ಯಾಣಿಯನ್ನು ಸೃಷ್ಟಿ ಮಾಡುವಂಥ ವ್ಯವಸ್ಥೆಗೆ ಅನುಗ್ರಹ ಮಾಡುವಂತ ಕೇಳಿದಾಗ ಗಣಪತಿ ಕೂಡ ಅಲ್ಲಿ ತನ್ನ ಸನ್ನಿಧಾನವನ್ನು ಕೊಡ್ತಾನೆ. ಗಣಪತಿಯ ಎದುರು ಭಾಗದಲ್ಲೇನೆ, ಸರಿಯಾಗಿ ಗಣಪತಿಯ ಎದುರು ಭಾಗದಲ್ಲಿ ದತ್ತಾತ್ರೇಯ ಮಹರ್ಷಿಗಳು ತಮ್ಮ ಶಕ್ತಿಯಿಂದ ಒಂದು ಕಲ್ಯಾಣಿಯನ್ನು ಸೃಷ್ಟಿ ಮಾಡ್ತಾರೆ. ಈ ಕಲ್ಯಾಣಿಯನ್ನು ಸರಿಯಾಗಿ ಆ ಪರಮೇಶ್ವರನ ಶಿವಲಿಂಗದಿಂದ ಈಶಾನ್ಯ ದಿಕ್ಕಿನಲ್ಲಿ ಈ ಒಂದು ಜಲಸ್ರೋತವಾಗಿ ಆ ಕಲ್ಯಾಣಿಯನ್ನು ತಮ್ಮ ತಪಶಕ್ತಿಯಿಂದ ಉತ್ಪತ್ತಿ ಮಾಡಿ ಆ ಒಂದು ಕಲ್ಯಾಣಿಯಿಂದ ನೀರನ್ನು ತಂದು ಆ ಪರಮೇಶ್ವರನ ಲಿಂಗ ರೂಪಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನು ಮಾಡುವುದರ ಮುಖಾಂತರವಾಗಿ ಆ ಸ್ವಾಮಿಯನ್ನು ಪ್ರಸನ್ನಗೊಳಿಸ್ತಾರೆ. ಅತ್ಯಂತ ಸುಂದರ ರೂಪನಾಗಿ ಬಂದಿರತಕ್ಕಂಥ ಈಶ್ವರನಾದ್ರಿಂದ ಸಂಸ್ಕೃತದಲ್ಲಿ ಪರಮ ಸುಂದರ ಅಂತಂದರೆ ಸೌಂದರ್ಯಕ್ಕೆ ನಮಗೆ ಸಂತೋಷ ಕೊಡ್ತಕ್ಕಂಥ ಸೌಂದರ್ಯವನ್ನು ಸಂಸ್ಕೃತದಲ್ಲಿ ರಾಮ ಅಂತ ಕರೀತಾರೆ. ಹಾಗಾಗಿ ಅವನು ಪ್ರಸನ್ನನಾಗಿದ್ದರಿಂದ
ಅಲ್ಲಿ ಅಭಿಷೇಕವನ್ನು ಮಾಡಿ, ಅದು ಹೇಗೆ ಪ್ರಸನ್ನವಾಗೋದ್ರ ಹಿಂದೆ ಒಂದು ಘಟನೆ ಏನಂತಂದರೆ, ಆ ರುದ್ರಾಧ್ಯಾಯ ಮಂತ್ರ ಪಠನ ಪೂರ್ವಕವಾಗಿ ರುದ್ರಾಭಿಷೇಕವನ್ನು ಕಲ್ಯಾಣಿಯ ನೀರಿನಿಂದ ಬಂದು ಮಾಡಿದಾಗ ಹರಿದಂತಹ ನೀರು, ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ನೀರು ಹರಿದು 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 ಹೋಗಿ ವಾಪಸ್ ಮತ್ತು ಆ ಕಲ್ಯಾಣಿಯ ಸೇರಬೇಕು. ಇದಕ್ಕೆ ಪರ್ಜನ್ಯ ಸೂತ್ರ ಅಂತ ಹೇಳ್ತಾರೆ. ಯಾವ ಕಲ್ಯಾಣಿಯಿಂದ ತಂದಿರತಕ್ಕಂತಹ ನೀರು ಭೂಮಿಯನ್ನು ನೆನೆಸ್ಕೊಂಡು ಹೋಗಿ ಪುನಃ ಆ ಕಲ್ಯಾಣಿಯನ್ನು ಸೇರಬೇಕು. ಇವತ್ತೆಲ್ಲ ಬೇಕಾದ್ರೆ ಪೈಪ್ ಕೊಟ್ಟ ತಕ್ಷಣ ಸೇರಿಸ್ಬಿಡ್ಬೋದು. ಆದರೆ ವಾಸ್ತವಾಂಶ ಏನು ಅಂದರೆ, ನೆಲ ನೀರನ್ನು ಕುಡಿಬೇಕಲ್ಲ, ನೀರನ್ನು ಕುಡಿದು 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 ಹರ್ಕೊಂಡು ಹೋಗಬೇಕು ನೀರು. ಹಾಗೆ ಹರಿದು ಹೋಗಿ ನೀರು ಯಾವಾಗ ಕಲ್ಯಾಣಿಯನ್ನು ಸೇರ್ತದೆ, ಆಗ ಸಂತುಷ್ಟನಾದ ಮತ್ತು ಉರಿತಾ ಇದ್ದಂತಹ ಆ ಶಿವಲಿಂಗ, ಬಿಸಿಯಾಗಿದ್ದಂತಹ ಶಿವಲಿಂಗ ಆ ನಂತರದಲ್ಲಿ ತಣ್ಣಗಾಯಿತು ಅಂತಕ್ಕಂಥದ್ದು ಕ್ಷೇತ್ರದ ಉಲ್ಲೇಖ. ಹಾಗಾಗಿ ಈ ಒಂದು ಪರ್ಜನ್ಯ ಸೂತ್ರದಲ್ಲಿ ಜೊತೆಯಲ್ಲಿ ಗಣಪತಿಯನ್ನು ಇಟ್ಟುಕೊಂಡು ಸಿದ್ಧವಾಗಿರತಕ್ಕಂಥ ಒಂದು ಪ್ರಸನ್ನ ರಾಮೇಶ್ವರ ಕ್ಷೇತ್ರ ಅಂತಕ್ಕಂಥದ್ದು. ಇದು ಪರ್ಜನ್ಯ ಸೂತ್ರಾಧಾರಿತವಾಗಿ ಇತ್ತೀಚೆಗೆ 4-8 ವರ್ಷಗಳಿಂದ ಈಚೆಗೆ ಹೊಸತಾಗಿ ಸಂಪೂರ್ಣವಾಗಿರತಕ್ಕಂತಹ ಒಂದು ಆಲಯ ಜೀರ್ಣೋದ್ಧಾರಗೊಂಡು ಪುನಃ ಪ್ರತಿಷ್ಠಾಪನೆಯನ್ನು ಹೊಂದಿರತಕ್ಕಂಥ ಅದ್ಭುತವಾದಂಥ ಒಂದು ಪುಣ್ಯತಮವಾದ ಕ್ಷೇತ್ರ ಇದು. ಇದರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತರೀಕೆರೆ ತಾಲೂಕಿನಲ್ಲಿ ತರೀಕೆರೆ ಪಟ್ಟಣದಲ್ಲಿರ್ತಕ್ಕಂತಹ ಒಂದು ಜಲಸ್ರೋತ ಅಥವಾ ಕೆರೆಯ ದಂಡೆಯ ಮೇಲಿರ್ತಕ್ಕಂತಹ ರಾಮೇಶ್ವರ ಕ್ಷೇತ್ರ ಅಥವಾ ಪ್ರಸನ್ನ ರಾಮೇಶ್ವರ ಕ್ಷೇತ್ರ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪರ್ಜನ್ಯ ಸೂತ್ರಾಧಾರಿತವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಗುರುಗಳೇ, ಹಿಂದೆ ನಾವು ಪಿತೃಪಕ್ಷದ ಸಮಯದಲ್ಲಿ ಬಹಳಷ್ಟು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ ಪಿತೃಗಳ ಬಗ್ಗೆ. ನಮ್ಮ ಪೂರ್ವಜರು ಅಥವಾ ಹತ್ತಿರದವರು ನಮ್ಮನ್ನ ದೈಹಿಕವಾಗಿ ಮಾತ್ರ ಅಗಲ್ತಾರೆ, ಆ ಚೇತನಕ್ಕೆ ಸಾವಿಲ್ಲ ಅಂತ ನೀವು ಪ್ರತಿ ಬಾರಿ ಒತ್ತಿ ಒತ್ತಿ ಹೇಳ್ತಿರ್ತೀರಾ. ವೈಜ್ಞಾನಿಕವಾಗಿ ಕೂಡ ಹೇಳಲಾಗಿದೆ, ಎನರ್ಜಿ ಕೆ ನಾಟ್ ಬಿ ಡೆಸ್ಟ್ರಾಯ್ಡ್, ಇಟ್ ವಿಲ್ ಟೇಕ್ ಅನದರ್ ಫಾರ್ಮ್ ಅಂತ. ಹಾಗೆ ರೂಪಾಂತರವಾಗುತ್ತೆ, ಇನ್ನೊಂದು ರೂಪವನ್ನು ತೆಗೆದುಕೊಳ್ಳುತ್ತೆ ಅನ್ನೋದೆಲ್ಲ ನಾವು ಕೇಳಿದ್ದೀವಿ. ನನ್ನ ಪ್ರಶ್ನೆ ಏನಂದ್ರೆ ಗುರುಗಳೇ, ಬದುಕಿದ್ದಾಗ ಅವರಿಗೆ ನಮ್ಮ ಭಾವನೆ ಎಷ್ಟು ಅರ್ಥ ಆಗ್ತಿತ್ತೋ, ಅಂದರೆ ನಾವು ಮಾತಾಡಿದಾಗ ಅಥವಾ ಅವರೇ ಅದನ್ನು ಅರ್ಥಕೊಂಡಾಗ, ಅದಕ್ಕಿಂತ ಬಹಳಷ್ಟು ಬಾರಿ ದೈಹಿಕವಾಗಿ ಅಗಲಿದ ನಂತರ ಆತ್ಮಗಳಿಗೆ ಅರ್ಥವಾಗತ್ತೆ. ಹಾಗಾಗಿನೇ ತೀರಿ ಹೋದವರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳೋರು. ಕೆಲವೊಮ್ಮೆ ಮನೆಯ ಹಿರಿಯರು ತೀರಿ ಹೋದ ತರುವಾಯ ಕೆಲವೊಬ್ಬರು ಎಲ್ಲರ ಮುಂದೆ ಒಂದು ರೀತಿ ಮಾತಾಡಿ ಅವರ ಮನದ ಭಾವವೇ ಬೇರೆ ಇರುತ್ತೆ. ಅಂದರೆ ಅವರನ್ನು ಬೈಯುವಂಥದ್ದು, ಇದ್ದಂಥ ಸಂದರ್ಭದಲ್ಲಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಅದು ಒಂದು ರೀತಿಯ ಪಿತೃದೋಷಕ್ಕೆ ಕಾರಣವಾಗತ್ತಾ? ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಿ ನೀವು. ಇಲ್ಲಿ ಒಂದು 2 ವಿಚಾರಗಳನ್ನು ನೋಡೋಣ, 2 ಸಂದರ್ಭಗಳನ್ನು ನೋಡೋಣ. ಮರಣಾಂತಾನಿ ವೈರಾಣಿ, ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಮಾತು. ರಾವಣನ ಸಂಹಾರವಾದಾಗ ಅವನು ತುಂಬ ಕೆಟ್ಟವನು, ಅವನು ದುಷ್ಟ, ಅವನು ಧೂರ್ತ, ನಾನು ಸಂಸ್ಕಾರವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ ವಿಭೀಷಣ. ಆವಾಗ ರಾಮಚಂದ್ರ ಏನು ಹೇಳ್ತಾನೆ, ಮರಣಾಂತಾನಿ ವೈರಾಣಿ, ಅಷ್ಟೇನಪ್ಪ, ಒಬ್ಬ ವ್ಯಕ್ತಿ ಅವನ ಮೇಲೆ ಒಂದೊಮ್ಮೆ ನಮಗೆ ದ್ವೇಷವಿದ್ರೂ ಕೂಡ ಆ ಒಂದು ದ್ವೇಷವನ್ನು ಸತ್ತ ಮೇಲೂ ಅವನ ಮೇಲೆ ತೀರಿಸ್ಕೊಳ್ಬಾರ್ದು ನಾವು. ಹಾಗಾಗಿ ಅದನ್ನು ಅಲ್ಲಿಗೆ ಮರ್ತು ಬಿಡಬೇಕು ಅಂತ ಹೇಳ್ತಾನೆ ರಾಮಚಂದ್ರ. ಅದೇ ಥರ ಪರಿಸ್ಥಿತಿಯನ್ನು ನಾವು ಮಹಾಭಾರತ ಸಂದರ್ಭದಲ್ಲೂ ಕೂಡ ದುರ್ಯೋಧನ ಕೆಳಗೆ ಬಿದ್ದಾಗ ಭೀಮ ಅವನನ್ನು ತಲೆಯನ್ನು ಕಾಲಿನಿಂದ ಒದಿತಾನೆ. ಒದ್ದಂಥ ಸಂದರ್ಭದಲ್ಲಿ ಹೋಗಿ ತಡಿತಾನೆ ಕೃಷ್ಣ, ಮುಗೀತು, ಇನ್ನು ಮತ್ತೆ ದ್ವೇಷ ಸಾಧನೆ ಮಾಡಬಾರ್ದು, ನಿನ್ನ ಸಂಕಲ್ಪ ಏನೋ ಇದನ್ನು ನೀನು ಮುಗಿಸ್ಕೊಂಡಿದ್ದೀಯಾ, ಹಾಗಾಗಿ ನೀನು ಇನ್ನು ಮುಂದೆ ಆ ಸೇಡು ತೀರ್ಸ್ಕೊಳ್ಕೊಂತ ಕೆಲಸಕ್ಕೆ ಹೋಗಬಾರ್ದು, ಸಾಕು ಬಿಟ್ಬಿಡು ಅಂತ ಹೇಳ್ತಾರೆ. ಸತ್ತವ್ರ ಮೇಲೂ ಹಾಗೆ ಸಾಧಿಸಬಾರ್ದು ಅಂತ. ಕಾರಣ ಏನು ನೋಡಿ, ಸಮಯ, ಸನ್ನಿವೇಶ, ಪರಿಸ್ಥಿತಿಗೆ ತಕ್ಕಂತೆ ಜನ ಒಳ್ಳೆಯವರು ಆಗ್ತಾರೆ, ಕೆಟ್ಟವರು ಆಗ್ತಾರೆ. ಅದಕ್ಕಾಗಿ ಏನು ಹೇಳ್ತಾರೆ ಅಂತಂದರೆ, ವ್ಯಕ್ತಿಗತವಾಗಿ ಯಾರನ್ನೂ ಕೂಡ ದ್ವೇಷ ಮಾಡಬಾರ್ದು ಅಂತಕ್ಕಂಥದ್ದು. ಅದರಲ್ಲೂ ನಮ್ಮ ಹಿರಿಯರು ನಮ್ಮ ಮೇಲೆ ಅವರಿಗೆ ಏನಾದರೂ ಕೋಪ ಇತ್ತು ಅಂತ ಇಟ್ಕೊಳ್ಳೋಣ, ನಮ್ಮದೇ ಯಾವುದೋ ಒಂದು ತಪ್ಪಿನಿಂದಾಗಿ ಅವರಿಗೆ ನಮ್ಮ ಮೇಲೆ ಕೋಪ ಬಂದಿರಬಹುದು. ಆ ಕೋಪವನ್ನು ಮಕ್ಕಳು ಕೂಡ ಎಷ್ಟೋ ಸಂದರ್ಭ ಏನು ಮಾಡ್ತಾರೆ ಅಂತಂದರೆ, ತಂದೆ ತಾಯಿಗಳ ಮೇಲೆ ದ್ವೇಷ ಸಾಧಿಸ್ತಾರೆ. ನಮ್ಮಪ್ಪ ನಂಗೆ ಹಂಗೆ ಮಾಡ್ಬಿಟ್ಟ, ನಮ್ಮಪ್ಪ ಹಿಂಗೆ ಮಾಡ್ಬಿಟ್ಟ. ಆ ಅಪ್ಪ ಅನ್ನೊಂದು 10-20 ವರ್ಷ ಆಗಿರುತ್ತೆ, ಅಪ್ಪ ನೆನಪಾದಾಗೆಲ್ಲ ಅಪ್ಪಂಗೆ ಬೈತಾ ಇರ್ತಾರೆ ಇವರು. ಅಯ್ಯ ಮಹಾನುಭಾವ, ನೀನು ಹುಟ್ಟು ಬಂದಿದ್ದಕ್ಕೆ ಕಾರಣವೇ ಆ ಮನುಷ್ಯ, ಹಾಗಾಗಿ ನೀನು ಹುಟ್ಟು ಬಂದಿದ್ದು ಅವನಿಗೆ ಬೈತಿದ್ಯಾ ಅಂತಂದ್ರೆ ನಿನಗೆ ನೀನು ಬೈಕೊಂಡು ಹಂಗಾಯ್ತು ಅಷ್ಟೇ, ಮತ್ತಿನ್ನೇನಿಲ್ಲ.
ಯಾಕೆಂದರೆ ಆತ್ಮಾನವೈ ಪುತ್ರನಾಮಾಸಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಮತ್ತೆ ಇನ್ನೊಂದೇನು ಇಲ್ಲಿ ಇದಕ್ಕೆ ವೈಜ್ಞಾನಿಕವಾದ ಇನ್ನೊಂದು ಕಾರಣವನ್ನು ನೋಡೋಣ. ವೈಜ್ಞಾನಿಕವಾದ ಇನ್ನೊಂದು ಕಾರಣ ಏನು ಅಂತಂದರೆ, ಯಾವ ಯಾವ ಹಂತದಲ್ಲಿ ನಾವು ನಮ್ಮ ಹಿರಿಯರನ್ನು ದೂಷಣೆ ಮಾಡ್ತಾ ಹೋಗ್ತೇವೋ ಅಥವಾ ನಮಗಿಂತ ದೊಡ್ಡವರು ಅಂತ ಇಟ್ಕೊಳ್ಳೋಣ, ಅದರಲ್ಲೂ ನಮ್ಮ ತಂದೆ ತಾಯಿಗಳು ಅಥವಾ ನಮಗಿಂತ ದೊಡ್ಡವರು ಆಗಿದ್ದ ಪಕ್ಷದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಾವು ಅವರನ್ನು ದೂಷಣೆ ಮಾಡ್ಕೊಳ್ತಾ ಹೋಗ್ತೇವಲ್ಲ, ಅದು ನೆನಪಾದಷ್ಟು ನಾವು ಒಳಗಡೆ ಡಿಸ್ಟರ್ಬ್ ಆಗ್ತೇವೆ. ಅದು ನೆನಪಾದಾಗೆಲ್ಲ ನಮ್ಮ ಒಳಗಡೆ ಉರಿಯುತ್ತೆ. ಅರ್ಥ ಏನು? ನಾವು ಆತ್ಯಂತಿಕವಾಗಿ ಅಂದರೆ ಒಳಭಾಗದಲ್ಲಿ ನಮ್ಮನ್ನು ನಾವು ಸುಡುತ್ತಿದ್ದೇವೆ ಅಂತ ಅರ್ಥ. ಕ್ರಮೇಣ ಇದು ಏನಾಗುತ್ತೆ ಅಂತಂದರೆ ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಇದು ಕ್ರಮೇಣ ಆ ಮನುಷ್ಯನ ವಿವೇಕವನ್ನು ಹಾಳು ಮಾಡ್ತದೆ. ಯಾವಾಗ ವಿವೇಕ ಹಾಳಾಗ್ತದೆ, ಸರು ತಪ್ಪುಗಳ ವಿಮರ್ಶೆ ಇಲ್ಲದೆ ಎಲ್ಲ ಅಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಶರೀರದ ಒಳಗಡೆಗೆ ಋಣಾತ್ಮಕವಾಗಿರತಕ್ಕಂತಹ ಕಾಂತಿಗಳು ಅಥವಾ ವೈಬ್ರೇಷನ್ಗಳು ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಆ ನಂತರದಲ್ಲಿ ಎಲ್ಲೇ ಹೋಗಿ ಪ್ರಶ್ನೆ ಕೇಳಿ ಎಲ್ಲ ಈ ಥರ ಅಂದರೆ ಎಲ್ಲ ನೆಗೆಟಿವ್ಸ್ ಬರೋಕ್ಕೆ ಶುರು ಆದ ಕೂಡಲೇ ಮಾಡೋಂಥ ವ್ಯವಹಾರದಲ್ಲಿ ತೊಂದರೆಗಳು ಶುರುವಾಗುತ್ತೆ. ಅಂದರೆ ಯಾಕೆಂದರೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಯಾರಾದರೂ ಒಬ್ಬರು ಏನಾದ್ರು ಮಾತಾಡಿದ ಕೂಡಲೇ ತಕ್ಷಣದಲ್ಲಿ ಉಗ್ರವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಹೊರಡ್ತಾರೆ. ಹೀಗೆಲ್ಲ ಆದಾಗ ಏನಾಗ್ತದೆ ಅಂತಂದರೆ ಅದರ ಪ್ರಭಾವ ಪ್ರತಿಯೊಂದು ಹಂತದಲ್ಲಿ ಆರಂಭ ಆಗುತ್ತೆ. ಮೊದಲು ಶಾರೀರಿಕವಾಗಿ ಆಗುತ್ತೆ, ಆಮೇಲೆ ವಾಚಿಕವಾಗಿ ಆಗುತ್ತೆ, ಆಮೇಲೆ ಮಾನಸಿಕವಾಗಿ ಆಗುತ್ತೆ, ಸಾಂಸಾರಿಕವಾಗಿ ಆಗುತ್ತೆ, ಆರ್ಥಿಕವಾಗಿ ಆಗುತ್ತೆ, ವ್ಯಾವಹಾರಿಕವಾಗಿ ಆಗುತ್ತೆ. ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಖಂಡಿತ ಆಗುತ್ತೆ. ಯಾಕೆಂದ್ರೆ ಅದರ ಬೀಜ ಇವನು ಒಳಗೇ ಇರುತ್ತೆ. ಇದು ಮೂಲ ಕಾರಣ. ಅದಕ್ಕೆ ಸಂಬಂಧಪಟ್ಟು ಹೋಗಿ ಪ್ರಶ್ನೆ ಕೇಳಿದಾಗ ಅಥವಾ ಈಗ ಸಮಸ್ಯೆಗಳು ಜಾಸ್ತಿ ಆದ್ಕೊಂಡು ಹೋಗೋದು ಜ್ಯೋತಿಷಿಗಳ ಹತ್ರ ತಾನೆ. ಹೆಚ್ಚಾಗಿ ಎಲ್ಲರೂ ಹೋಗ್ತಾರೆ, 190 ಭಾಗ ಹೋಗ್ತಾರೆ. ಇನ್ನು 10 ಜನ ನಾನು ಹಣೆ ಬರ ಬಿಡು ಅಂತ ಅಂದ್ಕೊಂಡು ಸುಮ್ಮನಿರೋರು ಇರ್ಬೋದು. ಆದರೆ 90 ಭಾಗ ಜನ ತಮಗೆ ತೊಂದರೆ ಆದಾಗ ಆ ತೊಂದರೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಯಾವುದೋ ಒಂದು ಜಾಗಕ್ಕಂತೂ ಹೋಗ್ತಾರೆ. ಜ್ಯೋತಿಷಿಗಳ ಹತ್ರನೇ ಹೋಗಬೇಕು ಅಂತಿಲ್ಲ, ತಾವು ಒಪ್ಪುವಂಥ ಅಥವಾ ತಾವು ನಂಬುವಂಥ ಯಾವುದೋ ಒಂದು ಕ್ಷೇತ್ರಕ್ಕಾದರೂ ಹೋಗ್ತಾರೆ. ಯಾರದೋ ಒಬ್ಬರ ಮುಖಾಂತರವಾಗಿ ಅವರಿಗೆ ಅಲ್ಲಿ ಖಂಡಿತವಾಗಿ ಅಂದರೆ ಅದನ್ನು ಕಳ್ಕೊಳ್ಳುವಂಥ ಕಾಲ ಬಂದಿರಬೇಕಾಗತ್ತೆ, ಸುಮ್ಮನೆ ಬರೋದಿಲ್ಲ, ಅದು ಗ್ಯಾರಂಟಿ. ಮತ್ತೆ ನೀವು ಅದನ್ನು ಅನುಭವಿಸ್ತಕ್ಕಂಥದ್ದು ಪ್ರಾರಬ್ಧಾನುಸಾರ ಉದ್ದೇಶಪಟ್ಟು ನೀವು ಅದನ್ನು ತಂದ್ಕೊಂಡಿದ್ದ ಪಕ್ಷದಲ್ಲಿ ಅದರಿಂದ ಹೊರಗೆ ಬರಬೇಕು ಅನ್ನೋ ಭಾವನೆಯ ಜೊತೆಯಲ್ಲಿ ದ್ವೇಷವನ್ನು ಬಿಡಲಿಕ್ಕೆ ನೀವು ಸಿದ್ಧರಿಲ್ಲ, ಅದನ್ನೇ ಕ್ಯಾರಿ ಓವರ್ ಮಾಡ್ತಿದ್ದೀರಿ ಅಂದ್ರೆ ಅದರಿಂದ ಪರಿಹಾರವೂ ಸಿಗಲ್ಲ. ಅಂದ್ರೆ ಕ್ಷಮಿಸೋ ಗುಣ ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನವಿಲ್ಲ, ಉಪಯೋಗ ಇಲ್ಲ. ನಾವು ಅವ್ರ ಬಗ್ಗೆ ನೆನೆಸ್ಕೊಂಡು ಉರ್ಕೊಳ್ತಾ ಇದೀವಿ ಅಂದ್ರೆ ನಮ್ಮ ಒಳಗೊಂದು ಉರಿ ಹುಟ್ಟಿದೆ. 100ಕ್ಕೆ 100 ಅದು ನಮ್ಮನ್ನೇ ಸುಡೋದು. ನೆರೆಮನೆ ಗಿಟ್ಟ ಕಿಚ್ಚು ನಿನ್ನ ಮನೆಯಂ ಸುಡುವುದಲ್ಲದೆ ಬಿಡುವುದೇ. ಪಕ್ಕದ ಮನೆಗೆ ಬೆಂಕಿ ಹಚ್ಚಿದ್ದೇನೆ ಅಂದ್ಕೊಂಡು ಖುಷಿಲಿದೆಯಾ, ಗಾಳಿ ಬೀಸಿದಾಗ ನಿನ್ನ ಮನೆಗೂ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಅರ್ಥ. ಹಾಗಾಗಿ ಯಾವಾಗ ಆ ದ್ವೇಷವನ್ನು ಬಿಟ್ಟು ಆತ ತಾನು ಉದ್ಧಾರ ಆಗಬೇಕು ಅನ್ನುವಂಥ ಮನಸ್ಥಿತಿಗೆ ಬರ್ತಾನೆ ಅಂದರೆ ಆಗ ಅವನಿಗೆ ಅದರಿಂದ ಹೊರಬರ್ತಕ್ಕಂತಹ ದಾರಿ ಯಾವುದೋ ಒಂದು ರೂಪದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಜಾತಕದಲ್ಲೋ ಅಥವಾ ಪ್ರಶ್ನೆ ಭಾಗದಲ್ಲೋ ನೋಡಿದಾಗ ಪಿತೃದೋಷ ಅಂತ ಕಾಣಿಸುತ್ತೆ. ಆ ಪಿತೃಗಳು ಯಾವುದೇ ಶಾಪ ಹಾಕಿರ್ಬೇಕು ಅಂತಿಲ್ಲ ಅಥವಾ ಅವರಿಗೇನೋ ದುಃಖ ಇತ್ತು ಅಂತಿಲ್ಲ, ನಾವೇ ಆಡಿದ ಮಾತುಗಳು. ಯಾಕೆಂದ್ರೆ ಅವ್ರದೇ DNA ನಮ್ಮೊಳಗಿರ್ತಕ್ಕಂಥದ್ದಲ್ವಾ. ಹಾಗಾಗಿ ನಾವೇ ಆಡಿದ ಮಾತುಗಳು, ನಾವೇ ಹಾಕಿದ ಶಾಪಗಳು ಯಾವುದೋ ಒಂದು ರೂಪದಿಂದ ನಮ್ಮ ಒಳಗೆ ಇರತಕ್ಕಂಥ ಅವರ DNA ಡಿಸ್ಟರ್ಬ್ ಮಾಡಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಆನಂತರದಲ್ಲಿ ಇದು ಪಿತೃದೋಷ ಅಂತ ಕಾಣಿಸ್ಕೊಳ್ಳುತ್ತೆ. ಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾಯಶ್ಚಿತ್ತಾದಿಗಳನ್ನು ಸರಿಯಾಗಿ ಶ್ರದ್ಧೆಯಿಂದ ಇನ್ನು ಮುಂದೆ ನಾನು ಅವರನ್ನು ನಿಂದಿಸೋದಿಲ್ಲ ಇತ್ಯಾದಿ ಒಂದು ನಿರ್ಧಾರಗಳನ್ನು ಇಟ್ಕೊಂಡು ತೀರ್ಮಾನ ತಗೊಂಡು ಮಾಡಿಕೊಂಡು ಪಕ್ಷದಲ್ಲಿ ಇದರಿಂದ ಹೊರಗಡೆ ಬರಬಹುದು, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಗುರುಗಳೇ, ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಒಂದು ನನ್ನ ಜೀವನದಲ್ಲಿ ನಡೆದಿರುವಂಥ ಘಟನೆಯನ್ನು ಎಲ್ಲರಿಗೂ ತಿಳಿಯಪಡಿಸೋಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಆತ್ಮಗಳು ಎಷ್ಟು ಜಾಗೃತ ಅನ್ನೋದಕ್ಕೆ ನನ್ನ ಲೈಫಲ್ಲಿ ಇತ್ತೀಚೆಗೆ ಆದಂಥ ಒಂದು ಸನ್ನಿವೇಶ. ಮಾಧ್ಯಮ ಲೋಕಕ್ಕೆ ಬರೋಕ್ಕಿಂತ ಮುಂಚೆ ಒಂದು 20-22 ವರ್ಷಗಳ ಹಿಂದೆ ಕಾಲೇಜ್ ಟೈಮಲ್ಲಿ ಒಬ್ಬಾತ ಇನ್ನು ಯುವಕ, ಹೇಗೋ ಅವರಿಗೆ ನಾನು ನನ್ನ ಅಕ್ಕ ಗೊತ್ತು ಯಾರ್ದೋ ಥ್ರೂ. ಸೊ ನನ್ನ ತಂದೆ ಹತ್ರ ಬಂದು ಹೀಗೆ ಒಂದು ಆ್ಯಕ್ಟ್ ಮಾಡೋಕ್ಕಿದೆ ಅಂತ ನನ್ನನ್ನು ಕರ್ಕೊಂಡು ಹೋದರು. ಒಂದು ಅಭಿಯಾನದ ಒಂದು ಸರ್ಕಾರಿ ಅಭಿಯಾನದ ಒಂದು ಡಾಕ್ಯುಮೆಂಟ್ರಿಗೆ. ರೆಸ್ಯೂಮ್ ತೆಗೆಯುವಾಗ ಅದರಲ್ಲಿ ನಾನು ಅದನ್ನು ಉಲ್ಲೇಖಿಸಿದ್ದೀನಿ, ಈ ಥರ ಮಾಡಿದ್ದೆ ಅಂತ. ನನ್ನ ಲೈಫಿನ ಫಸ್ಟ್ ರೆಸ್ಯೂಮ್ ಸಿಕ್ಕಿದ್ದು. ಅದನ್ನು ನೋಡಿದ ಕೂಡಲೇ ನಂಗೆ ನೆನಪಾಗಿದ್ದು ಇತ್ತೀಚೆಗೆ, ಇನ್ನೊಂದು 4 ತಿಂಗಳ ಹಿಂದೆ. ಅದು ನೋಡಿದ ಕೂಡಲೇ ನಂಗೆ ನೆನಪಾಗಿದ್ದು, ಅರೆ ರೇ ಆತ ರವಿ,
ಅವರನ್ನು ನಾನು ಹೇಗೆ ಮರ್ತೆ? ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿಸಿದ್ದೆ ಅವರಲ್ವಾ, ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ಬೇಕಲ್ಲ. ಇದನ್ನು ನಾನು ಯಾರ ಬಳಿಯೂ ಹೇಳಿಲ್ಲ, ನನ್ನ ಮನಸ್ಸಿಗೆ ಬಂತು, ಅದು ನೋಡಿದ ಕೂಡಲೇ ಅಷ್ಟೇ, ಮನೆಯವ್ರ ಹತ್ರನೂ ಡಿಸ್ಕಸ್ ಮಾಡಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಒಂದು 2-3 ಗಂಟೆಗಳ ಒಳಗೆ ನಮ್ಮ ಯಜಮಾನ್ರ ಫೋನಿಗೆ ಒಂದು ಕರೆ ಬರುತ್ತೆ. ಎಷ್ಟು ಕಷ್ಟಪಡ್ತಿದ್ವಿ ಇಷ್ಟು ವರ್ಷ ನಿಮ್ಮ ನಂಬರ್ ಸಿಗಲಿಕ್ಕೆ, ನಾನು ನಿಮ್ಮ ಫ್ಯಾನ್, ನಮ್ಮ ಯಜಮಾನ್ರು ಗಾಯಕರು, ನಾನು ನಿಮ್ಮ ಫ್ಯಾನ್ ಅಂತ, ಮೈಸೂರಿನ ಒಬ್ಬ ಆಕೆ ಇವತ್ತು ಪಾಪಪ್ ಆಯಿತು ಫೇಸ್ಬುಕ್ಕಲ್ಲಿ ನಿಮ್ಮ ನಂಬರ್ ಅಂತ. ಮಾತಾಡೋ ಭರದಲ್ಲಿ ಆಕೆ ಹೇಳ್ತಾಳೆ, ನಿಮ್ಮ ಶ್ರೀಮತಿಗೆ ನಮ್ಮ ಯಜಮಾನ್ರು ಗೊತ್ತು. ತಕ್ಷಣ ಅವ್ರು ನನಗೆ ಫೋನ್ ಕೊಟ್ಟರು. ಯಾರವ್ರ ಯಜಮಾನ್ರು ಅಂದರೆ ನಾನು ನೆನೆಸಿದಂಥ ವ್ಯಕ್ತಿ. ನಾನು ಹೇಗಾದರೂ ಮಾಡಿ ಕೊಡಿ, ಪಕ್ಕದಲ್ಲೇ ಇದ್ದರೆ ನಂಗೆ ಫೋನ್ ಕೊಡಿ, ನಿಜ ನಡೆದಿರೋ ಅಂಥದ್ದು ಕೊಡಿ ನನಗೆ, ಪಕ್ಕದಲ್ಲಿದ್ದರೆ ಫೋನ್ ಅಂದರೆ. ಆಕೆ ಹೇಳ್ತಿದ್ದಾಳೆ, ಕೊರೋನಾ ಸಮಯದಲ್ಲಿ ಅವ್ರು ತೀರಿ ಹೋದರು. ಅಂದರೆ ನಾನು ಎಷ್ಟು ಭಾವುಕಳಾಗ್ಬಿಟ್ಟೆ ಅಂದರೆ ಗುರುಗಳೇ, 20 ವರ್ಷ ನಮ್ಮ ಜೀವನದಲ್ಲಾದಂಥ ಬದಲಾವಣೆಗಳು ನಾವು ಮರೆತು ಬಿಟ್ಟಿದ್ದೀವಿ. ಬಟ್ ನಂಗೆ ಒಂದು ಅನಿಸೆ, ಎಷ್ಟು ಡೀಸೆಂಟ್ ಹುಡುಗ ಅನ್ನೋ ಒಂದು ಭಾವನೆ, ಎಷ್ಟು ಬದ್ಧತೆ ಇತ್ತು ಕರ್ಕೊಂಡು ಹೋಗಿ ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದು ಅಂತ. ಜಸ್ಟ್ ನಾನು ನೆನಪಿಸ್ಕೊಂಡೆ ಆ ಮನುಷ್ಯನನ್ನು, ಆ ಆತ್ಮ ಹೆಂಡತಿಯ ಮುಖೇನ ನಾನು ಬದುಕಿಲ್ಲ ಅಂತ ಇಷ್ಟು ಡ್ರಾಸ್ಟಿಕ್ ಆಗಿ ತಿಳಿಸ್ತಂದ್ರೆ, ಆತ್ಮಗಳು ಬಹಳ ಜಾಗೃತ. ಹಾಗಾಗಿ ಈ ಪ್ರಶ್ನೆ ಕೇಳಿದೆ, ಬೇಕೋ ಬೇಡವೋ ನಮ್ಮ ಹಿರಿಯರನ್ನ, ಬೇಕಿದ್ದವ್ರನ್ನ ಬೇಡದಿರೋರ್ನ ಸುಮ್ಮನೆ ಬೈಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಜೀವಕ್ಕೆ ವಯಸ್ಸಿಲ್ಲ, ವಯಸ್ಸಾಗೋದು ಶರೀರಕ್ಕೆ, ಜೀವಕ್ಕೆ ಯಾವುದೇ ವಯಸ್ಸಿಲ್ಲ. ಈಗ ದಿವ್ಯ ಅಥವಾ ವಾಚಸ್ಪತಿ ಭಟ್ ಇದು ಶರೀರ, ಇದು ಈ ಶರೀರಕ್ಕೆ ಒಂದು ವಯಸ್ಸಿದೆ. ಆದ್ರೆ ಇದ್ರ ಒಳಗಡೆ ಇರತಕ್ಕಂಥ ಎನರ್ಜಿ ಅಥವಾ ಚೈತನ್ಯ, ಜೀವಾತ್ಮ ಅಂತ ಹೇಳಿ ಹೇಳ್ತೀವಿ, ಪ್ರಾಣ, ಅದಕ್ಕೆ ಯಾವುದು ವಯಸ್ಸಿಲ್ಲ. ಅದು ಕೋಟಿಗಟ್ಟಲೆ ವರ್ಷ ವಯಸ್ಸಾಗಿದೆ ಅದಕ್ಕೆ. ಅದು ಅಲ್ಲದೆ ಇನ್ನೊಂದು ವಿಷಯ ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸೂತ್ರೇ ಮಣಿಗಣ ಇವ, ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಗಳು ಕೂಡ ಆಂತರಿಕವಾಗಿ ಒಂದಕ್ಕೆ ಒಂದು ಹೇಗೆ ಪ್ರಪಂಚ ಅನ್ನುವಂತಹ ದಾರದಲ್ಲಿ ಜೀವ ಅನ್ನುವಂತಹ ಮಣಿಗಳು ಪೋಣಿಸಿದಂತೆ ಒಂದರ ಪಕ್ಕ ಒಂದು ಮಣಿಗಳು ಇದ್ದಂತೆ ಇರ್ತವೆ. ಹಾಗಾಗಿ ಪ್ರತಿಯೊಂದು ಜೀವಗಳು ಇಂಟರ್ನಲಿ ಕನೆಕ್ಟೆಡ್. ಹಾಗಾಗಿ ಇದು ನನ್ನ ಜೀವನದಲ್ಲಿ ಅನೇಕ ಸಾರಿ ನಾನು ಇದನ್ನು ಅನುಭವಿಸಿದ್ದೀನಿ. ಯಾರೋ ಒಬ್ಬರನ್ನು ಯಾವುದೋ ಒಂದು ಕಾಲದಲ್ಲಿ ಕಂಡವರನ್ನ ಆಕಸ್ಮಿಕವಾಗಿ 28-30 ವರ್ಷಗಳ ನಂತರದಲ್ಲಿ ಅವರಾಗವರೇ ನಮ್ಮನೆ ಹತ್ರ ಬಂದು ಸಿಕ್ಕಿದ್ದೆಲ್ಲ ಇದೆ. ನೋಡೇ ಇಲ್ಲ, ಆ ಮನುಷ್ಯ ನೋಡೇ ಇಲ್ಲ, ಅವನು ಸಿಕ್ಕಿದ್ದು ನೋಡ್ಬೋದಾಗಿತ್ತು ಅಂತ ಹೇಳ್ಕೊಂಡೆಲ್ಲ ನಾವು 8ನೇ ಕ್ಲಾಸ್ ಓದ್ತಾ ಇದ್ದಾಗ, 6ನೇ ಕ್ಲಾಸ್ ಓದ್ತಾ ಇದ್ದಾಗ ಹೀಗೆಲ್ಲ ನಾವು ಅಂದ್ಕೊಂಡಾಗ ಅವರೇ ಎಷ್ಟೋ ಸಂದರ್ಭ ಅವತ್ತೇ ಭೇಟಿಯಾಗಿದ್ದಿಲ್ಲ, 2-3 ದಿವಸಗಳ ಒಳಗಡೆ. ಹೌದು, ಎಂತೆಂಥವ್ರು. ಈಗ ಇತ್ತೀಚೆಗೆ ಒಬ್ರು ನನ್ನ ಕ್ಲೈಂಟ್, ಒಬ್ರು ನನ್ನ ಶಿಷ್ಯರಾಗಿ ನನ್ನನ್ನು ಗುರುಗಳೇ ಅಂತ ಕರೆಯುವಂಥವ್ರೊಬ್ರು, ಒಂದು ಕಾಲದಲ್ಲಿ ಅವರಿಗೆ ಕೌಟುಂಬಿಕವಾಗಿ ತುಂಬಾ ಸಮಸ್ಯೆ ಇತ್ತು. ಭಗವಂತನ ಅನುಗ್ರಹ, ಅವರ ಒಂದು ಸಂಪರ್ಕ, ಅವರು ನನ್ನನ್ನು ಸಂಪರ್ಕ ಮಾಡಿದ್ರು, ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಕೆಲವಷ್ಟು ಕಾರ್ಯಕ್ರಮಗಳು ಅಥವಾ ಪೂಜೆ ಹೋಮ ಇತ್ಯಾದಿಗಳು ಏನೂ ನಾನು ಮಾಡಿಸ್ಕೊಡ್ಲಿಲ್ಲ ಅವರಿಗೆ. ಬದಲಾಗಿ ಅವರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟೆ ಮತ್ತು ಅವರು ಆ ಒಂದು ಮೆಡಿಟೇಷನ್ ಇತ್ಯಾದಿಗಳನ್ನು ಮಾಡಿಕೊಂಡು ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟೆ. ಅದಾದ ನಂತರ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, 4-5 ವರ್ಷಗಳ ನಂತರದಲ್ಲೂ ಅವರ ಸಂಪರ್ಕ ಇಲ್ಲ. ಆಕಸ್ಮಿಕವಾಗಿ ಈಗ ಒಂದು 15 ದಿವಸದ ಹಿಂದೆ ಗೋಕುಲಾಷ್ಟಮಿ ಸಂದರ್ಭದಲ್ಲಿ ನನಗೆ ಅವ್ರ ನೆನಪಾಯಿತು. ಗೋಕುಲಾಷ್ಟಮಿ ಸಂದರ್ಭದಲ್ಲಿ ಯಾಕೆ ನೆನಪಾಯಿತು ಅಂತಂದ್ರೆ, ಅವರ ಮಗುವಿಗೆ ಕೃಷ್ಣನ ಒಂದು ವೇಷವನ್ನು ಹಾಕಿ ಅವರು ಅದನ್ನ ಲಾಲಿಸ್ತಾ ಇರ್ತಕ್ಕಂಥ ರೀತಿಯ ಒಂದು ಫೋಟೋ ನೋಡಿದ್ದೆ ಅವರದ್ದು. ಅದನ್ನು ನೋಡಿದಾಗ ನನಗೆ ಬಹಳ ಆ ಗೋಕುಲಾಷ್ಟಮಿ ಸಂದರ್ಭದಲ್ಲಿ ಅದು ನೆನಪಾಯಿತು. ಅದಾಗಿ 2 ದಿವಸಕ್ಕೆ ಅವರೇ ಫೋನ್ ಮಾಡಿದ್ರು. ಅವ್ರು ಯಾರು, ಎಲ್ಲಿದ್ದಾರೆ ಎಲ್ಲ ಗೊತ್ತು, ಆದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ಯಾದಿಗಳು ಯಾವುದು ಕೂಡ ನನ್ನ ಹತ್ರ ಇಲ್ಲ. ಹಾಗಿದ್ದಾಗ ಅವರೇ ನನಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ರು. ಈ ತರದ್ದೆಲ್ಲ ಘಟನೆಗಳು ಅನೇಕ ಅನ್ನೋದು ಖಂಡಿತ. ಅದು ಒಂದಕ್ಕೊಂದು ಪ್ರತಿಯೊಂದು ಜೀವಾತ್ಮಗಳು ಕೂಡ ಒಂದಕ್ಕೆ ಒಂದು ಒಳಗೊಳಗೆ ಕನೆಕ್ಟೆಡ್ ಆಗಿಯೇ ಇರ್ತವೆ. ಯಾವುದೋ ಒಂದು ರೂಪದಲ್ಲಿ ಒಳಗಿನ ತುಡಿತ ಅಂತಕ್ಕಂಥದ್ದು ಅವರನ್ನು ಭೇಟಿ ಆಗಲೇಬೇಕು, ಅಥವಾ ಅವರಿಗೊಂದು ಕಂಗ್ರ್ಯಾಚುಲೇಷನ್ಸೋ ಥ್ಯಾಂಕ್ಸೋ ಏನೋ ಒಂದು ಹೇಳಲೇಬೇಕು ಅನ್ನುವಂಥ ಒಳಗಿನ ತುಡಿತ ತೀವ್ರವಾಗಿದ್ದಾಗ ಆ ವಿಶ್ವಶಕ್ತಿ ಅಂತಕ್ಕಂಥದ್ದು ಅವರನ್ನು ಸಂಪರ್ಕಕ್ಕೆ ಯಾವುದೋ ರೂಪದಲ್ಲಿ ಖಂಡಿತವಾಗಿ ತರ್ತದೆ. ಗುರುಗಳ ಇಂದಿನ ದೋಷ ಪರಿಹಾರ ವಿಭಾಗದಲ್ಲಿ
ದಯಮಾಡಿ ತಿಳಿಸ್ಕೊಡಿ. ವಿಶೇಷವಾದ ಕ್ಷೇತ್ರದ ಬಗ್ಗೆ, ತರೀಕೆರೆ ಬಳಿ ಇರುವಂಥ ಪ್ರಸನ್ನ ರಾಮೇಶ್ವರ ಸನ್ನಿಧಾನದ ಬಗ್ಗೆ ಹೇಳ್ತಾ ಇದ್ರಿ. ಅಲ್ಲಿಗೆ ಹೋಗುವಂಥವ್ರು ಯಾವ ದಿನ ಹೋದರೆ ಒಳ್ಳೆಯದು ಮತ್ತು ಏನು ಪರಿಹಾರವನ್ನು ಪಡ್ಕೊಂಡು ವಾಪಸ್ ಆಗ್ಬೋದು? ಇಲ್ಲಿ ತಾಪತ್ರಯ ಅಂಥೇಳಿ 3 ರೀತಿಯ ಬಿಸಿಗಳಿಂದ ಬಿಸಿ. ಯಾಕೆ ಅಂತಂದರೆ ದತ್ತಾತ್ರೇಯ ಮಹರ್ಷಿಗಳು ಪರ್ಜನ್ಯ ಸೂತ್ರಾಧಾರಿತವಾಗಿ ಕಲ್ಯಾಣಿಯ ನೀರಿನಿಂದ ಆ ಪ್ರಸನ್ನ ರಾಮೇಶ್ವರನಿಗೆ ಅಭಿಷೇಕವನ್ನು ಮಾಡಿದ ಕಾರಣದಿಂದಾಗಿ ಆ ಪ್ರಸನ್ನ ರಾಮೇಶ್ವರನ ಉರಿ ಅಥವಾ ಬೆಂಕಿ ಅಥವಾ ಬಿಸಿ ತಾಪ ಅಂತಕ್ಕಂಥದ್ದು ಉಪಶಮನವಾಯಿತು ಅಂಥೇಳಿ ಕ್ಷೇತ್ರದ ಒಂದು ಮಹಾತ್ಮೆಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಮಗೆ 3 ರೀತಿಯ ಬಿಸಿಗಳು ತಾಕ್ತದೆ. ಶಾರೀರಿಕವಾಗಿ ಇರ್ತಕ್ಕಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಅನಾರೋಗ್ಯ ಅಂತಕ್ಕಂಥ ಬಿಸಿ. ಇದನ್ನು ಭೌತಿಕ ಅಂತ ಹೇಳ್ತಾರೆ, ಫಿಸಿಕಲ್, ಭೌತಿಕವಾಗಿರ್ತಕ್ಕಂಥ ಬಿಸಿ. ಅಲ್ಲಿ ಹೋಗಿ ರುದ್ರಾಧ್ಯಾಯ ಪೂರ್ವಕವಾಗಿ ಅಭಿಷೇಕಾದಿಗಳನ್ನು ಮಾಡಿದರೆ ಮತ್ತು ಅಲ್ಲಿಯ ಕ್ಷೇತ್ರದ ವಿಧಿಗಳಂತೆ ಏನು ಅಂತಂದರೆ ಆ ಒಂದು ಶಿವಲಿಂಗಕ್ಕೆ, ಪ್ರಸನ್ನ ರಾಮೇಶ್ವರ ಶಿವಲಿಂಗಕ್ಕೆ ಮೊಸರನ್ನವನ್ನು ಲೇಪಿಸುವಂತಹ ಒಂದು ಪದ್ಧತಿಯನ್ನು ಅಲ್ಲಿಟ್ಟಿದ್ದಾರೆ. ಬಹಳ ವಿಶೇಷ ಅದು. ಆ ಮೊಸರನ್ನ ಲೇಪನ ಆನಂತರದಲ್ಲಿ ಪ್ರಸಾದ ರೂಪವಾಗಿ ಅದನ್ನು ಕೊಡ್ತಕ್ಕಂಥದ್ದು. ಇದು ಭೌತಿಕವಾಗಿರತಕ್ಕಂತಹ ಸಮಸ್ಯೆಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ವಿಧಾನ. ಎರಡನೇದು ಆಧ್ಯಾತ್ಮಿಕವಾಗಿರತಕ್ಕಂಥದ್ದು. ಯಾವುದೋ ಒಂದು ಕಾಲದಲ್ಲಿ ನಮ್ಮಿಂದ ದೇವತಾ ರೂಪಕ್ಕೆ, ದೇವತಾ ತತ್ವಕ್ಕೆ ಅಪಚಾರ ಇತ್ಯಾದಿಗಳು ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಅದರ ಪರಿಣಾಮವಾಗಿ ಮಾನಸಿಕವಾಗಿರ್ತಕ್ಕಂತಹ ಅಥವಾ ಬೌದ್ಧಿಕವಾಗಿರ್ತಕ್ಕಂತಹ ಸಮಸ್ಯೆಗಳು, ಎಷ್ಟು ಓದಿದರೂ ಸಹ ವಿದ್ಯೆ ಹಿಡಿಯೋದಿಲ್ಲ, ಯಾವಾಗಲೂ ಮಾನಸಿಕವಾದ ಚಿಂತೆ, ಕಿರಿಕಿರಿ ಇತ್ಯಾದಿಗಳು ಆಗ್ತಾ ಇದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ಆ ಪ್ರಸನ್ನ ರಾಮೇಶ್ವರ ಲಿಂಗಕ್ಕೆ ಹಾಲಿನಿಂದ ಮತ್ತು ಕಬ್ಬಿನ ಹಾಲು ನಂತರದಲ್ಲಿ ಕಬ್ಬಿನ ಹಾಲು ಇದರಿಂದ ಅಭಿಷೇಕವನ್ನು ಮಾಡಿಸಿ ತೀರ್ಥರೂಪವಾಗಿ ಅದನ್ನು ಸ್ವೀಕಾರ ಮಾಡಿದಾಗ ಕೂಡ ಈ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇದನ್ನು ತಾಪತ್ರಯಗಳಲ್ಲಿ ಆಧಿಭೌತಿಕ ಮತ್ತು ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಮೂರನೇದು ಬರ್ತಕ್ಕಂಥದ್ದು ಆದಿದೈವಿಕ. ಆದಿಭೌತಿಕ ಆಯಿತು, ಆಧ್ಯಾತ್ಮಿಕ ಆಯಿತು, ಮೂರನೇದು ಆದಿದೈವಿಕ. ಯಾವುದೋ ಒಂದು ಕಾಲದಲ್ಲಿ ನಮ್ಮ ಕುಟುಂಬದಲ್ಲಿ ದೇವತಾರಾಧನೆಯನ್ನು ತ್ಯಾಗ ಮಾಡಿದ್ದರ ಕಾರಣದಿಂದ ಅಥವಾ ಗ್ರಹಚಾರ ಸಂಬಂಧವಾಗಿ ಯಾವುದೋ ಒಂದು ದೋಷ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದರೂ ಕೂಡ ಅದನ್ನು ತಾತ್ಸಾರ ಮಾಡಿದ್ದರಿಂದ ಅಥವಾ ಗ್ರಹಚಾರದಿಂದಾಗಿಯೇ ಬಂದಿರತಕ್ಕಂಥ ಅನೇಕ ಸಮಸ್ಯೆಗಳು ಗ್ರಹಗಳು ಸೂಚನೆಯನ್ನು ಕೊಟ್ಟಾಗ ಅಂತಹ ತೊಂದರೆಗಳು ಕಂಡ ಪಕ್ಷದಲ್ಲಿ ಇದನ್ನು ದೈವಿಕವಾಗಿರ್ತಕ್ಕಂಥದ್ದು ಅಂತ ನಿರ್ಣಯಿಸಿ ಅಲ್ಲಿ ಹೋಗಿ ಪುನಃ ಮತ್ತದೇ ಆ ಒಂದು ಪರ್ಜನ್ಯ ಸೂತ್ರಾಧಾರದಂತೆ ರುದ್ರಾಧ್ಯಾಯದಿಂದ ಪ್ರಸನ್ನ ರಾಮೇಶ್ವರನಿಗೆ ಅಭಿಷೇಕಾದಿಗಳನ್ನು ಕೇವಲ ನೀರಿನಿಂದ ಮಾಡಿಸ್ತಕ್ಕಂಥದ್ದು. ಇಲ್ಲಿ ನೀರಿನಿಂದ ಮಾಡಿಸುವಾಗ ಪುನಃ ಮತ್ತದೇ ಮಾತನ್ನು ಹೇಳುತ್ತೇನೆ, ಶಿವಲಿಂಗಕ್ಕೆ ಅಭಿಷೇಕವಾದಂತಹ ನೀರು ಉತ್ತರ ದಿಕ್ಕಿನಲ್ಲಿ ಹರಿದುಕೊಂಡು ಕಲ್ಯಾಣಿಯವರೆಗೆ ಬರಬೇಕು. ಕಲ್ಯಾಣಿಯ ನೀರಿಗೆ ಸಂಪರ್ಕವಾಗುವಲ್ಲಿಯವರೆಗೂ ಕೂಡ ಬರ್ತಕ್ಕಂತಹ ಅಷ್ಟು ಕಾಲ ಅಥವಾ ಅಲ್ಲಿವರೆಗೆ ಬರುವಷ್ಟು ನೀರನ್ನು ಅಭಿಷೇಕವಾಗಿ ಮಾಡಬೇಕಾಗಿ ಬರ್ತದೆ. ಅದು ಒಂದು ಬಾರಿ ಅಳೆದು ನೋಡಿದಾಗ ಒಟ್ಟು 121 ಬಿಂದಿಗೆಯ ಅಭಿಷೇಕವನ್ನು ತಗೊಳ್ಳುತ್ತದೆ ಅಂತ ಒಂದು ಲೆಕ್ಕಾಚಾರವನ್ನು ಮಾಡಿಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ 121 ಬಾರಿ ಅಥವಾ 121 ಬಿಂದಿಗೆಯ ನೀರುಗಳನ್ನು ಅಥವಾ ಬಿಂದಿಗೆಗಳಿಂದ ನೀರನ್ನು ಆ ಪ್ರಸನ್ನ ರಾಮೇಶ್ವರ ಶಿವಲಿಂಗಕ್ಕೆ ರುದ್ರಾಧ್ಯಾಯ ಪುರಸ್ಸರವಾಗಿ ಅಭಿಷೇಕ ಮಾಡಿದಾಗ ಆದಿದೈವಿಕವಾಗಿರತಕ್ಕಂತಹ ತಾಪಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರದ ವಿಧಿ ಇರತಕ್ಕಂಥದ್ದು ಈ ರೂಪದ ಸಮಸ್ಯೆಗಳು ಬಂದಾಗ ಈ ರೀತಿಯಲ್ಲಿ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿದಾಗ ದೋಷಗಳು ಆ ಒಂದು ದೋಷಗಳು ಕೂಡ ಪರಿಹಾರವಾಗ್ತದೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಒಂದು ಮಹತ್ವ. ಬಹಳ ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಮುಂದಿನ 4 ರಾಶಿಗಳು ಸಿಂಹ ರಾಶಿಯಿಂದ ಮೊದಲುಗೊಂಡು ದಯಮಾಡಿ ತಿಳಿಸಿ. ಆಗಲಿ. ಸಿಂಹರಾಶಿಯವರಿಗೆ ಇವತ್ತು ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಶನಿಚಂದ್ರ ಯೋಗ, ಅರ್ಥಾತ್ ಆರ್ಥಿಕವಾಗಿ ಅನೇಕ ರೀತಿಯ ಸಂಕಟಗಳನ್ನು ಸೂಚಿಸ್ತಕ್ಕಂಥದ್ದು, ಮಾನಸಿಕವಾಗಿ ಕೂಡ ಅನೇಕ ರೀತಿಯ ಸಂಕಟಗಳನ್ನು ಸೂಚಿಸ್ತಕ್ಕಂಥದ್ದು. ಅಷ್ಟಮ ಭಾವದಲ್ಲಿದ್ದರೆ ಧನಭಾವಕ್ಕೆ ದೃಷ್ಟಿ ಆಗ್ತದೆ. ಧನಭಾವದಲ್ಲಿ ರಾಶ್ಯಾಧಿಪತಿ ಇದ್ದಾನೆ. ಹಾಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಹೃದಯ ಸಂಬಂಧ ಸಮಸ್ಯೆ ಇರತಕ್ಕಂಥವರು ಸಿಂಹರಾಶಿಯವರು ಯಾರಿದ್ದಾರೆ ಅಂಥವರಿಗೆ ತೀವ್ರವಾದಂತಹ ಸಮಸ್ಯೆಗಳು ಕಾಣಿಸಬಹುದಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯೋಗ್ಯವಾಗಿರತಕ್ಕಂಥ ವೈದ್ಯರ ಸಲಹೆ ಸೂಚನೆ ಚಿಕಿತ್ಸೆ ಇತ್ಯಾದಿಗಳನ್ನು ಪಡ್ಕೊಳ್ಬೇಕಾಗತ್ತೆ.
ಇದರ ಜೊತೆಯಲ್ಲಿ ಶನೈಶ್ಚರ ಶಾಂತಿ ಹೋಮವನ್ನು ಆಚರಣೆ ಮಾಡಿಕೊಂಡ್ರೆ ಸೂಕ್ತ. ಇದಾಗೋದಿಲ್ಲ ನಮ್ಮ ಹತ್ರ ಅನ್ನುವಂಥವ್ರು ಏನು ಮಾಡಬೇಕು, ನಿತ್ಯ 12 ಬಾರಿ ಸೂರ್ಯ ನಮಸ್ಕಾರವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದ ಪಕ್ಷದಲ್ಲಿ ಈ ಒಂದು ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ. ಶುಭವಾಗಲಿ. ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಬೇಸರ. ಕಾರಣ ಏನು ಅಂತಂದರೆ, ವ್ಯಯಭಾವಾಧಿಪತಿ ಆಗಿರತಕ್ಕಂತಹ ಸೂರ್ಯ ರಾಶಿಗೆ ಬಂದು ಜೊತೆಯಲ್ಲಿ ಸಪ್ತಮದಲ್ಲಿರ್ತಕ್ಕಂಥ ಲಾಭಾಧಿಪತಿ ಮತ್ತು ಪಂಚಮ ಷಷ್ಠಾಧಿಪತಿ ಆಗಿರತಕ್ಕಂಥ ಶನೈಶ್ಚರ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಮಂಗಳ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸೋಲು ಅಥವಾ ಅಪಜಯವನ್ನು ಸೂಚಿಸ್ತಕ್ಕಂಥ ಒಂದು ಸ್ಥಿತಿ ಇದೆ. ಶತ್ರುಗಳಿಂದಾಗಿ ಅಥವಾ ಆತ್ಮೀಯರು ಅಂತ ಅಂದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಈ ಒಂದು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ತಡೆ ಆಗ್ತಕ್ಕಂಥದ್ದು, ಅಥವಾ ಅಲ್ಲಿ ಹೋಗಿ ಯಾವುದೋ ಒಂದು ಕುತಂತ್ರವನ್ನು ಮಾಡುವುದರ ಮುಖಾಂತರವಾಗಿ ನಿಮ್ಮ ಪ್ರಯತ್ನಕ್ಕೆ ಹಿನ್ನಡೆ ಆಗ್ತಕ್ಕಂಥ ಕೆಲಸವನ್ನು ಮಾಡುವ ಲಕ್ಷಣ ಕಾಣಿಸುತ್ತೆ. ಸ್ತ್ರೀಪೂರ್ವಕವಾಗಿ ಇದು ನಡೀತದೆ ಅಂತಕ್ಕಂಥ ಲಕ್ಷಣವನ್ನು ಕೂಡ ಊಹಿಸಬಹುದು. ಇಂಥ ಸಂದರ್ಭದಲ್ಲಿ ಆದಷ್ಟು ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಮಂಗಳನ ಜೊತೆಯಲ್ಲಿ ಇರೋದಾದ್ದರಿಂದ ರಹಸ್ಯವನ್ನು, ಗೌಪ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಸೂಕ್ತ. ಸಂಪೂರ್ಣವಾಗಿ ತೀರ್ಮಾನ ಆಗುವುದರ ಒಳಗಡೆನೇ ಸಡಗರ, ಸಂಭ್ರಮ, ಆಚರಣೆ ಇತ್ಯಾದಿಗಳನ್ನು ಮಾಡಿಕೊಂಡ ಪಕ್ಷದಲ್ಲಿ ತುಂಬ ನೋವನ್ನು ಅನುಭವಿಸಬೇಕಾಗಿ ಬರುತ್ತೆ. ಹಾಗಾಗಿ ಗೌಪ್ಯತೆಯನ್ನು ರಕ್ಷಣೆ ಮಾಡಿಕೊಳ್ಳಿ ಮತ್ತು ಮಹಾಕಾಳಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಿಚಾರ. ಕಾರಣ ಏನು ಅಂತಂದರೆ, ಉದ್ಯೋಗದಲ್ಲೋ ವ್ಯಾಪಾರ ವ್ಯವಹಾರಗಳಲ್ಲೋ ಶತ್ರುತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ಏನು ಸಮಸ್ಯೆಗಳು ಬಂದಿದೆಯಲ್ಲ, ಆ ಬಂದಿರತಕ್ಕಂಥ ಸಮಸ್ಯೆಗಳಿಂದ ನಿವೃತ್ತಿಯ ಕಾಲ ಬಂದಿದೆ. ತೊಂದರೆಗಳಿಂದ ಹೊರಬರ್ತಕ್ಕಂಥ ಕಾಲ ಬಂದಿದೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂತಹ ಒಂದು ಕಾಲ ಕೂಡ ಬಂದಿದೆ ಅಂತ ಅರ್ಥ. ಹಾಗಾಗಿ ಇದು ಸುಮ್ಮನೆ ಬಂದಿಲ್ಲ. ಗ್ರಹಗತಿಯ ಸ್ಥಿತಿಗತಿಗಳನ್ನು ನೋಡಿದಾಗ ಇದು ಕಾಣ್ತದೆ. ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ರಾಶಿಯಲ್ಲಿರ್ತಕ್ಕಂಥದ್ದು ಮಂಗಳನೊಂದಿಗೆ ಮತ್ತು ದ್ವಿತೀಯ, ಪಂಚಮ ಇತ್ಯಾದಿ ಗ್ರಹ ಸ್ಥಿತಿಯನ್ನು ನೋಡಿದಾಗ ರಾಹು, ಕುಜ, ಗುರು, ಬುಧ ಈ ಎಲ್ಲ ಗ್ರಹಗಳ ಸಹಯೋಗ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ನರಸಿಂಹನ ಆರಾಧನೆಯೂ ಬೇಕು, ಅದು ಅಲ್ಲದೆ ಹಯಗ್ರೀವನ ಆರಾಧನೆ ಬೇಕು, ಗರುಡನ ಆರಾಧನೆ ಬೇಕು, ಶಿವ ಆರಾಧನೆ ಬೇಕು, ಹೀಗೆಲ್ಲ ಬರುತ್ತೆ. ಆದರೆ ಎಲ್ಲವೂ ಏಕತ್ರವಾಗಿರ್ತಕ್ಕಂಥ ಒಂದು ಮಹಾರೂಪ ಇದೆ, ಅದನ್ನು ಪಂಚಮುಖಿ ಆಂಜನೇಯ ಅಂತ ಹೇಳ್ತೇವೆ. ಹಾಗಾಗಿ ಪಂಚಮುಖಿ ಆಂಜನೇಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ತುಲಾರಾಶಿಯವರು ಅನೇಕ ಸಮಸ್ಯೆಗಳಿಂದ ಹೊರಗೆ ಬರುತ್ತೀರಿ, ಶುಭವಾಗುತ್ತದೆ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕು. UPSC ಇತ್ಯಾದಿ ಎಕ್ಸಾಮ್ ತಗೊಂಡು ಹೋಗಬೇಕು, ತಾನು IAS IPS ಏನೋ ಒಂದು ಆಗಬೇಕು, ಉನ್ನತವಾದ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಬೇರೆ ದೇಶಕ್ಕೆ ಹೋಗಿ ದೊಡ್ಡದಾದಂಥ ವಿದ್ಯಾವಂತನಾಗಿ ಬರಬೇಕು ಇತ್ಯಾದಿ ಅಪೇಕ್ಷೆಗಳನ್ನು ಇಟ್ಕೊಂಡು ಯಾರು ಕೆಲಸ ಮಾಡ್ತಿರ್ತಾರೆ ಅಂಥವರಿಗೆ ಒಂದೆರಡು ಹಿನ್ನಡೆಗಳನ್ನು ಸೂಚಿಸ್ತದೆ. ಇಷ್ಟು ದಿವಸದ ಶ್ರಮ ಸಂಪೂರ್ಣ ಬೆಟ್ಟಕ್ಕಲ್ಲಿ ಹೊತ್ತಾಗ ಆಗ್ಬಿಡ್ತಲ್ಲ, ಎಲ್ಲ ವೇಸ್ಟ್ ಆಗ್ಬಿಡ್ತಲ್ಲ ಅಂಥೇಳಿ ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಉಂಟು. ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತಂದರೆ, ರಾಮತಾರಕ ಮಂತ್ರವನ್ನು ಪಠನ ಮಾಡಬೇಕು. ಅಥವಾ ರಾಮತಾರಕ ಮಂತ್ರವನ್ನು ಪಠನ ಮಾಡೋದು ಎಷ್ಟು ಬಾರಿ? 13,000 ಬಾರಿ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಮಂತ್ರವನ್ನು ರಾಮತಾರಕ ಮಂತ್ರ ಅಂತ ಹೇಳ್ತಾರೆ. ಇದು 13,000 ಬಾರಿ ಪಠನ ಮಾಡಬೇಕಾಗತ್ತೆ. ಅದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂತಹ ಸುಂದರಕಾಂಡ ಅಂತಕ್ಕಂಥ ಒಂದು ಭಾಗ ಏನಿದೆ, ಆ ಭಾಗವನ್ನು ಪಾರಾಯಣ ಮಾಡುವುದರಿಂದ ಕೂಡ ಅಥವಾ ಮಾಡಿಸುವುದರಿಂದ ಕೂಡ ಸಾಕಷ್ಟು ಒಳ್ಳೆಯದಾಗ್ತದೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಗುರುಗಳೇ, ಅಶ್ವಿತಾ ಪೂಜಾರಿ ತೀರ್ಥಹಳ್ಳಿಯಿಂದ ಮೆಸೇಜನ್ನು ಕಳಿಸಿರುವಂಥದ್ದು. 17/1/95 ಹುಟ್ಟಿರುವಂಥ ದಿನಾಂಕ 5:45 ಬೆಳಗ್ಗೆ ಹುಟ್ಟಿದ್ದಾರೆ. ಇವರ ಪ್ರಶ್ನೆ, ನನಗಿನ್ನೂ ಮಕ್ಕಳಾಗಿಲ್ಲ, ದಯಮಾಡಿ ಗುರುಗಳೇ ಯಾಕೆ, ಏನು ದೋಷ ಏನಾದರೂ ಇದೆಯಾ? ಡಾಕ್ಟ್ರ್ ಹತ್ರ ತೋರಿಸಿದ್ರೆಲ್ಲ ನಾರ್ಮಲ್ ಅಂತ ಹೇಳ್ತಾರೆ, ಯಾಕೆ ಮಕ್ಕಳಾಗ್ತಿಲ್ಲ ದಯಮಾಡಿ ತಿಳಿಸಿ ಅಂತ ಕೇಳ್ತಿದ್ದಾರೆ. ಏನು ಹೆಸರು ಅಂತಂದ್ರೆ? ಅಶ್ವಿತಾ ಪೂಜಾರಿ. ಅಶ್ವಿತಾ ಪೂಜಾರಿ ಇವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತು, ಟೈಮು 95ನೇ ಇಸ್ವಿ ಜನವರಿ 17ನೇ ತಾರೀಕಿನ ದಿವಸ ಬೆಳಗಿನ ಹೊತ್ತಿನ ಜನನ ಆಗಿರತಕ್ಕಂಥದ್ದು. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿಯಲ್ಲಿ ಜನನವಾಗಿದೆ.
ಇವರದ್ದು ಧನುರ್ಲಗ್ನ. ಧನುರ್ಲಗ್ನಕ್ಕೆ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಅಥವಾ ಪಂಚಮ ಸ್ಥಾನದಲ್ಲಿ ದೋಷ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಜೊತೆಯಲ್ಲಿ ಅಲ್ಲಿಂದ ಪಂಚಮ ಭಾವವಾಗಿರ್ತಕ್ಕಂಥ ಸಿಂಹ, ಧನುರ್ಲಗ್ನಕ್ಕೆ ಪಂಚಮ ಮೇಷ, ಅಲ್ಲಿಂದ ಪಂಚಮ ಭಾವ ಅಂತಕ್ಕಂಥದ್ದು ಸಿಂಹ. ಅಲ್ಲಿ ಸಿಂಹಕ್ಕೆ ಮತ್ತು ಸಂತಾನ ಕಾರಕನಾಗಿರ್ತಕ್ಕಂಥ ಗುರುಗ್ರಹ ಲಗ್ನಕ್ಕೆ 12ನೇ ಮನೆಯಲ್ಲಿ ಶುಕ್ರನೊಂದಿಗೆ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗರ್ಭದಲ್ಲಿ ದೋಷವಿರತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಆದರೆ ವಿಚಿತ್ರ ಏನಾಗಿದೆ ಅಂತಂದರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ, ಕೇವಲ ಹೆಂಡತಿಯ ಜಾತಕವನ್ನು ನೋಡಿ ದೋಷವನ್ನು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಸಂತತಿಯನ್ನು ಪಡ್ಕೊಳ್ತಕ್ಕಂಥದ್ದು ಗಂಡ ಹೆಂಡತಿ ಇಬ್ಬರ ಸಮಾನವಾಗಿರ್ತಕ್ಕಂಥ ಜವಾಬ್ದಾರಿ. ಹೆಂಡತಿಯ ಜಾತಕದಲ್ಲಿ ದೋಷಗಳಿದ್ದರೆ ಗರ್ಭಧಾರಣೆ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ, ಸತ್ಯ. ಆದರೆ ಗಂಡನ ಜಾತಕದಲ್ಲೂ ಸಂತತಿಗೆ ಸಂಬಂಧಪಟ್ಟಂತಹ ದೋಷಗಳಿರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಏನಂತಂದರೆ, ಈ ಜಾತಕವನ್ನು ಆಧಾರವಾಗಿಟ್ಕೊಂಡು ನನ್ನ ಎಲ್ಲ ವೀಕ್ಷಕರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಸಂತತಿಗೆ ಸಂಬಂಧಪಟ್ಟು ಯಾವುದೇ ಸಂದರ್ಭದಲ್ಲಿ ನೀವು ಜ್ಯೋತಿಷ್ಯ ಕೇಳ್ತಕ್ಕಂಥದ್ದಿದ್ದರೆ ಆದಷ್ಟು ಗಂಡ ಹೆಂಡತಿ ಇಬ್ಬರ ಜಾತಕವನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದಿಲ್ಲ ಅಂತಂದರೆ ಒಬ್ಬರ ಜಾತಕ, ಕೇವಲ ಗಂಡನ ಜಾತಕ ಅಥವಾ ಕೇವಲ ಹೆಂಡತಿಯ ಜಾತಕವನ್ನು ಕೊಟ್ಟ ಪಕ್ಷದಲ್ಲಿ ಅವರ ಜಾತಕದಲ್ಲಿ ದೋಷವಿತ್ತು, ನಾವು ದೋಷವನ್ನು ಹೇಳಿದ್ವಿ, ಗಂಡನ ಜಾತಕದಲ್ಲೂ ದೋಷ ಇತ್ತು, ಅದು ನಮಗೆ ಗೊತ್ತಾಗಲಿಲ್ಲ, ಅಥವಾ ಹೆಂಡತಿ ಜಾತಕ ಯಾವುದೋ ಒಂದು ನೋಡಿರ್ತೀವಲ್ಲ, ಯಾವುದು ನೋಡಿರೋದಿಲ್ಲ ಅವರ ಜಾತಕದಲ್ಲೂ ಒಂದೊಮ್ಮೆ ದೋಷ ಇದ್ದರೆ ನಾವು ಅರ್ಧಂಬರ್ಧ ಹೇಳಿದಾಗ ಆಗುತ್ತೆ. ಜೊತೆಯಲ್ಲಿ ಏನಾಗುತ್ತೆ, ಪರಿಣಾಮವಾಗಿ ಅದು ನಿಮಗೆ ಯಾವುದೇ ಫಲವನ್ನು ಕೊಡೋದಿಲ್ಲ. ಬದಲಾಗಿ ಯಾವುದೇ ಸಂದರ್ಭದಲ್ಲಿ ಸಂತತಿ ವಿಷಯವಾಗಿ ಜ್ಯೋತಿಷ್ಯ ಕೇಳುವುದಿದ್ದರೆ ನೀವೇ ವೈಯಕ್ತಿಕವಾಗಿ ನೇರವಾಗಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ, ಜ್ಯೋತಿಷ್ಯಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನೀವು ಒಂಟಿಯಾಗಿ, ಗಂಡನಾಗಲಿ ಹೆಂಡತಿ ಆಗಲಿ, ಒಂಟಿಯಾಗಿ ಹೋಗಿ ಜ್ಯೋತಿಷಿಗಳಲ್ಲಿ ಆ ಒಂದು ಪ್ರಶ್ನೆಯನ್ನು ಕೇಳಬಾರದು. ಇಬ್ಬರು ಒಟ್ಟಿಗೆ ಹೋಗಬೇಕು, ವಿಷಯವನ್ನು ತಿಳಿಸಬೇಕು, ಮುಕ್ತವಾಗಿ ಆ ವಿಷಯವನ್ನು ಚರ್ಚಿಸಿಕೊಂಡು ಅದರ ಒಂದು ಫಲಭಾಗವನ್ನು ತಿಳ್ಕೊಂಡು ಬಂದು ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಆಗ ನಿಮಗೆ ಅದರ ಒಂದು ಫಲ ಅಂತಕ್ಕಂಥದ್ದು ಸುಲಭವಾಗಿ ದೊರಕತ್ತೆ. ಇದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಪ್ರಕೃತದಲ್ಲಿ ನೀವು ಕಳಿಸಿರ್ತಕ್ಕಂಥ ಈ ಜಾತಕದಲ್ಲಿ ದೋಷ ಕಾಣಿಸ್ತಾ ಇದೆ. ಆದರೆ ನಿಮ್ಮ ಯಜಮಾನರ ಜಾತಕ ಸಿಗದೆ ಇದಕ್ಕೆ ಸಂಪೂರ್ಣ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾತ್ಕಾಲಿಕವಾಗಿ ಒಂದು ವಿಷಯ ಹೇಳಬಹುದು, ಏನಂತಂದರೆ, ಒಂದೊಮ್ಮೆ ನಿಮಗೆ ಇಷ್ಟರ ಒಳಗೆ ಗರ್ಭಧಾರಣೆಯಾಗಿ ಗರ್ಭಪಾತ ಇತ್ಯಾದಿಗಳು ನಡೆದಿದ್ದ ಪಕ್ಷದಲ್ಲಿ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡಿ ತಪ್ಪದೆ 256 ದಿನಗಳ ಪರ್ಯಂತರವಾಗಿ ನಿರಂತರವಾಗಿ ನಿಮ್ಮ ತಿಂಗಳಿನ ಆ ಒಂದು ಋತುಚಕ್ರದ 4 ದಿವಸಗಳನ್ನು ಬಿಟ್ಟು ಉಳಿಕೆಯಂತೆ ಒಟ್ಟು 256 ದಿನಗಳ ಪರ್ಯಂತರವಾಗಿ ನೀವು ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಬೆಳಿಗ್ಗೆ 8 ಗಂಟೆಯ ಒಳಗೆ, 5 ಗಂಟೆಯಿಂದ 8 ಗಂಟೆ ಮಧ್ಯಭಾಗದಲ್ಲಿ ಮಾಡಿದ ಪಕ್ಷದಲ್ಲಿ ನಿಮಗೆ ಇದರ ಫಲವಾಗಿ ಸಂತತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವ ಅವಕಾಶ ಇದೆ. ಪ್ರಯತ್ನ ಮಾಡಿ. ಶುಭವಾಗಿ. ಧನ್ಯವಾದಗಳು ಅಶ್ವಿತ್ ಅವರೇ, ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಜೊತೆಗೆ ಗುರುಗಳು ಹೇಳಿದ ಹಾಗೆ ನಿಮ್ಮ ಯಜಮಾನರ ಒಂದು ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ಒಳ್ಳೆಯದಾಗಿರೋದು ಅಂತ ಹೇಳಿದ್ರು. ಈ ಮುಖೇನ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋಂಥ ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ, ಇನ್ನು ಮುಂದೆ ಮಕ್ಕಳಿನ ಬಗ್ಗೆ ಕೇಳಬೇಕು, ಮಕ್ಕಳಾಗಿಲ್ಲ, ಸಂತಾನಹೀನತೆ ಅದರ ಬಗ್ಗೆ ಕೇಳಬೇಕಂದ್ರೆ ದಯಮಾಡಿ ಗಂಡ ಮತ್ತು ಹೆಂಡತಿ ಇಬ್ಬರ ಡೇಟ್ ಆಫ್ ಬರ್ತ್ ವಿತ್ ಟೈಮ್ ಕಳಿಸ್ಕೊಡೋದನ್ನು ಮರಿಬೇಡಿ. ಇನ್ನು ಬೇರೆ ಇನ್ಯಾವುದಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಕೆಳಗೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸ್ಕೊಡಿ. ಜೊತೆಗೆ ಇಮೇಲ್ ಮುಖೇನ, ಪತ್ರದ ಮುಖೇನ ಕೂಡ ಪ್ರಶ್ನೆಗಳನ್ನು ತಾವು ಕೇಳಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ಏನು ಹೇಳ್ತೀರಾ? ನೋಡು, ಈಗ ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದ್ದು ಬದಲಾವಣೆಯನ್ನು ಹೊಂದತಕ್ಕಂಥ ದಿನ. ಕಾರಣ ಏನು ಅಂತಂದರೆ, ಚತುರ್ಥ ಭಾವದಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಮತ್ತೆ ಕರ್ಮಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಉದ್ಯೋಗದಲ್ಲಿ ಅಥವಾ ಪ್ರೊಫೆಷನ್ ಏನು ಮಾಡ್ತಿರಲ್ಲ, ಯಾವುದೇ ಉದ್ಯೋಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಶುಕ್ರನಿರ್ತಕ್ಕಂಥ ಸ್ಥಿತಿಯನ್ನು ನೋಡಿದರೆ ಕಲಾಭಾಗದಲ್ಲಿ, ಕಲಾ ವಿಭಾಗದಲ್ಲಿ, ಆರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ತೊಂದರೆಯನ್ನು ವಹಿಸಬಹುದಾಗಿರುತ್ತೆ.
ಧನುರಾಶಿಯವರು ಎಚ್ಚರಿಕೆಯಿಂದಿರಬೇಕು. ವಿದ್ಯಾರ್ಥಿಗಳಿಗೆ ಕೂಡ ಮಾನಸಿಕವಾಗಿರತಕ್ಕಂತಹ ಚಾಂಚಲ್ಯಗಳು ಕಾಣ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅಲ್ಪ ಮಟ್ಟದ ಪ್ರಗತಿಯನ್ನು ಕೂಡ ನೋಡಬಹುದಾಗಿರುತ್ತೆ. ಕಾರಣ ಪಂಚಮಾಧಿಪತಿ ಆಗಿರತಕ್ಕಂಥವನ ಜೊತೆಯಲ್ಲಿ ಸಪ್ತಮಾಧಿಪತಿ ಇರುವಂತಹದ್ದು. ಆದರೆ ಸಪ್ತಮದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯ ದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಊಹಿಸಬಹುದಾಗಿರುತ್ತೆ. ಉಳಿಕೆಯಂತೆ ಇವತ್ತಿನ ದಿನ ಸಾಧಾರಣವಾಗಿರತಕ್ಕಂಥದ್ದು. ಧನುರಾಶಿಯವರು ಇವತ್ತು ಗುರುವನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತವಾಗಿರತಕ್ಕಂಥ ಭಯಪ್ರಾಪ್ತಿ ಆಗ್ತಕ್ಕಂಥ ಒಂದು ಯೋಗ ಇದೆ. ಉಳಿಕೆಯಂತೆ ದಿನ ಚೆನ್ನಾಗಿದೆ, ಆದರೆ ಇದೊಂದು ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಭಯ, ಯಾವುದೋ ಒಂದು ಅಪಾಯದ ಮುನ್ಸೂಚನೆಯ ಇದು ಅಂತಕ್ಕಂಥ ರೀತಿಯಲ್ಲಿ ಕೆಲವು ಅಪಶಕುನಗಳು ಕೂಡ ಕಾಣಿಸಬಹುದು. ವಿಶೇಷವಾಗಿ ಕನಸಿನಲ್ಲಿ ಬೀಳ್ತಕ್ಕಂಥ, ಅಂದರೆ ರಾತ್ರಿಯಲ್ಲಿ ಬಿದ್ದಂತಹ ಕನಸಿನ ಪ್ರಭಾವದಲ್ಲಿ ಸ್ವಲ್ಪ ಮಟ್ಟಿನ ಟೆನ್ಷನ್, ಈ ಥರ ಕನಸು ಬಿದ್ದುಬಿಡ್ತಲ್ಲ, ಈ ಥರ ಆಗ್ಬಿಡ್ತಲ್ಲ ನನಗೆ ಅಂಥೇಳಿ ಬೇಸರ, ದುಃಖ ಇತ್ಯಾದಿಗಳನ್ನು ಕೂಡ ಅನುಭವಿಸ್ತಕ್ಕಂಥ ಲಕ್ಷಣಗಳು ಕಾಣುತ್ತೆ. ಹಾಗಾಗಿ ಇವತ್ತೇನು ಮಾಡಿ, ನೀವು ಒಂದೊಮ್ಮೆ ಎಷ್ಟರೊಳಗಾಗಿದ್ದರೂ ಪರವಾಗಿಲ್ಲ, ಇನ್ನು ಮುಂದಾದರೂ ಸರಿ, ಇವತ್ತು ನೇರವಾಗಿ ತಲೆಗೆ ಸ್ನಾನವನ್ನು ಮಾಡಬೇಕು. ತಲೆಗೆ ಸ್ನಾನವನ್ನು ಮಾಡಿಕೊಂಡು ಆನಂತರ ಶುಭ್ರವಾದಂಥ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು 12 ತುಪ್ಪದ ದೀಪ, ಯಾವಾಗ ಕನಸಿನಲ್ಲಿ ನಿಮಗೆ ಅಪಶಕುನದ ಸೂಚನೆ ಕಂಡಾಗ 12 ತುಪ್ಪದ ದೀಪಗಳನ್ನು ಸಿದ್ಧಪಡಿಸ್ಕೊಂಡು, ಹಣತೆಯಾದರೂ ಬರುತ್ತೆ, ಏನು ಅದಕ್ಕೆಲ್ಲ ಹಿತ್ತಾಳೆ ಅಥವಾ ಬೆಳ್ಳಿ ದೀಪಗಳಾಗಬೇಕು ಅಂತಿಲ್ಲ, ಮಣ್ಣಿನ ಹಣತೆಗಳಾದರೂ ಬರುತ್ತೆ. 2 ಜೋಡಿ ಬತ್ತಿಗಳನ್ನು ಹಾಕಿ, ತುಪ್ಪವನ್ನು ಒಂದು 2 ಚಮಚ ಆಗುವಷ್ಟು ಹಾಕಿ 12 ದೀಪಗಳನ್ನು ತಗೊಂಡು ಶಿವನ ದೇವಾಲಯಕ್ಕೆ ಹೋಗಿ ಅವನ ಮುಂದೆ ಆ 12 ದೀಪಗಳನ್ನು ಹಚ್ಚಿ ಅವನಿಗೆ ಅಭಿಮುಖವಾಗಿ ಇಟ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು. 11 ಪ್ರದಕ್ಷಿಣೆಯನ್ನು ಮಾಡಿ 11 ನಮಸ್ಕಾರ, ದೀಪಗಳು 12. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಶಿವನ ಅನುಗ್ರಹ ಪಡ್ಕೊಂಡು ಬನ್ನಿ, ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಆರ್ಥಿಕವಾದ ನಷ್ಟವನ್ನು ಊಹಿಸಬೇಕಾಗಿ ಬರುತ್ತೆ. ಕಾರಣ ಏನು ಅಂತಂದರೆ, ಸಪ್ತಮಾಧಿಪತಿ ಆಗಿರತಕ್ಕಂಥ ರವಿ, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹವಾದ ರವಿಗೆ ಬಾಧೆ ಇರತಕ್ಕಂಥದ್ದು ಷಷ್ಠಾಧಿಪತಿ ಮತ್ತು ವ್ಯಯಾಧಿಪತಿಯ ಬಾಧೆ. ಅಂತಂದರೆ ಏನು, ಷಷ್ಠಾಧಿಪತಿ ಯಾರು ಕುಂಭಕ್ಕೆ? ಚಂದ್ರ. ಹಾಗೂ ವ್ಯಯಾಧಿಪತಿ ಯಾರು? ಶನಿ. ಈ 2 ಗ್ರಹಗಳು ಏಕತ್ರವಾಗಿರ್ತಕ್ಕಂಥದ್ದು ಮೀನರಾಶಿಯಾದ ಧನದಲ್ಲಿ, ಸಪ್ತಮಾಧಿಪತಿಯಾದ ಸೂರ್ಯನಿಗೆ ದೃಷ್ಟಿ. ಹಾಗಾಗಿ ವ್ಯಾಪಾರ ವ್ಯವಹಾರ, ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಆ ಒಂದು ರಾಶಿಯಾಧಿಪತಿ ಇರತಕ್ಕಂಥದ್ದು ಬುಧನ ಮನೆಯಲ್ಲಿ. ಹಾಗಾಗಿ ಕುಂಭರಾಶಿಯವರು ಶೇರ್ ಮಾರ್ಕೆಟ್ ಇತ್ಯಾದಿ ಬಿಸ್ನೆಸ್ ಮಾಡ್ತಾ ಇದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪೆಟ್ಟುಗಳು ಬೀಳಬಹುದು ಇವತ್ತು. ಹಾಗಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡಿ, ಅಥವಾ ಬೇರೆ ಯಾವುದಾದ್ರೂ ಈ ಗ್ಯಾಂಬ್ಲಿಂಗ್ ಥರದಲ್ಲಿ ಅಂತ ಇಟ್ಕೊಳ್ಳಿ. ಕೆಲವಷ್ಟು ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳು, ಕೆಲವು ಸಂದರ್ಭ ಅದು ಗ್ಯಾಂಬ್ಲಿಂಗೇ. ಯಾಕೆ ಅಂದರೆ ಅದು ರಿಸ್ಕ್ ತಗೊಂಡು ಕೆಲವು ಟೈಮ್ ನಾವು ವಸ್ತುಗಳನ್ನು ಮಾರಾಟಕ್ಕೆ ಇಡಬೇಕಾಗಿ ಬರುತ್ತೆ. ಅದು ವ್ಯಾಪಾರ ಆಗುತ್ತೋ ಬಿಡುತ್ತೋ ಆಮೇಲಿನ ವಿಚಾರ ಅಲ್ವಾ. ಹಾಗಾಗಿ ಇವು ಕೂಡ ಕೆಲವು ಸಂದರ್ಭ ಹಾಗಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ, ವಿಮರ್ಶೆ ಮಾಡಿ, ಸಮಯ, ಸಂದರ್ಭ, ಪರಿಸ್ಥಿತಿ, ಮಾರ್ಕೆಟು, ವ್ಯವಹಾರ ಎಲ್ಲದರ ಬಗ್ಗೆ ಒಂಚೂರು ಕೂಲಂಕಷವಾಗಿರ್ತಕ್ಕಂಥ ವಿಚಾರಣೆಯನ್ನು ಮಾಡಿಕೊಂಡು ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ಈ ವಿಷಯಕ್ಕೆ ಸಂಬಂಧಪಟ್ಟು ಜಾಗ್ರತೆಯಾಗಿರ್ತಕ್ಕಂಥ ಫಲವನ್ನು ತಗೊಳ್ಳಕ್ಕೆ ಮಹಾಲಕ್ಷ್ಮಿ, ಯಾಕೆಂದರೆ ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ, ಕೇತುವಿನ ಜೊತೆಯಲ್ಲಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಪಂಚಮಾಧಿಪತಿ ರಾಶಿಗೆ ಪ್ರವೇಶವನ್ನು ಮಾಡಿರೋದ್ರಿಂದ ಸಾಕಷ್ಟು ಸಮಾಧಾನದ ಒಂದು ದಿನ. ದುಡ್ಡು ಕಾಸಿನ ವಿಷಯದಲ್ಲಿ ಸಮಾಧಾನ ಅಂತಕ್ಕಂಥದ್ರ ಕೊರತೆ ಕಾಣಿಸುತ್ತೆ. ಕಾರಣ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಮಂಗಳ ಸಪ್ತಮಾಧಿಪತಿ ಮತ್ತು ಚತುರ್ಥಾಧಿಪತಿಯೊಂದಿಗೆ ಅಷ್ಟಮದಲ್ಲಿರ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಆಂಶಿಕ ಪರಿವರ್ತನ ಯೋಗ ಅಂತಕ್ಕಂಥದ್ದು ಕಾಣಿಸುತ್ತೆ. ಹಾಗಾಗಿ ತೊಂದರೆ ಅಂತಕ್ಕಂಥದ್ದುಂಟು ದುಡ್ಡು ಕಾಸಿನ ವಿಷಯದಲ್ಲಿ. ಆದಾಯದಲ್ಲಿ ಕೊರತೆ, ಆದರೂ ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಾಧಾನಕ್ಕೆ ಏನು ನಷ್ಟವಾಗ್ತಕ್ಕಂಥ ಲಕ್ಷಣ ಇಲ್ಲ. ಜನ್ಮ ಶನಿಯ ಒಂದು ದೋಷದಿಂದ ಸ್ವಲ್ಪ ಮಟ್ಟಿನ ಮಾನಹಾನಿ ಆಗ್ತಕ್ಕಂಥದ್ದು, ಸರೀಕರಲ್ಲಿ, ನೆಂಟರಷ್ಟರಲ್ಲಿ, ಬಂಧುಗಳ ಮಧ್ಯದಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಸಭೆಯೋ ಮತ್ತೊಂದು ಸಂದರ್ಭದಲ್ಲಿ ನೀವು ನಿಂದನೆಗೆ, ಅಪನಿಂದೆಗೆ, ಅಪವಾದಕ್ಕೆ ಒಳಗಾಗ್ತಕ್ಕಂಥ ಕೆಲವು ಲಕ್ಷಣಗಳು ಕಾಣಿಸ್ತದೆ. ಆದರೆ ಇದರ ಜೊತೆಯಲ್ಲಿ ಸಮಾಧಾನಕರ ಅಂಶ ಏನು ಅಂದರೆ, ಆ ಸಂದರ್ಭದಲ್ಲಿ
ನಿಮ್ಮವರು ನಿಮಗೆ ಬೆಂಗಾವಲಾಗಿ ನಿಂತು ನಿಮ್ಮನ್ನು ಆ ಸಂದರ್ಭದಲ್ಲೂ ಕೂಡ ಆ ಅಪಮಾನ, ಅಪಖ್ಯಾತಿ, ಅಪನಿಂದೆಗಳಿಂದ ನಿಮ್ಮನ್ನು ಬಚಾವ್ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣುತ್ತೆ. ಪ್ರಾಮಾಣಿಕವಾಗಿ ನೀವು ನಂಬಿದ ದೇವರನ್ನು ಆರಾಧನೆ ಮಾಡಿ. ಅದೊಂದೊಮ್ಮೆ ನಿಮಗೆ ತೀರ್ಮಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳಾದರೆ ಗುರುವನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ಕೊಳ್ಳಿ, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮಗೆ ಯಾವ ಗುರು ಆಗ್ತದೆಯೋ ಅದು ನಾನು ಯಾವಾಗಲೂ ಹೇಳ್ತೇನೆ. ಪರಂಪರಾನುಗತವಾಗಿ ಬಂದಿರತಕ್ಕಂತಹ ಸನ್ಯಾಸದ ಪರಂಪರೆಯ ಯತಿಗಳಾದ ಪಕ್ಷದಲ್ಲಿ ಅದಕ್ಕೆ ಪ್ರಾಶಸ್ತ್ಯ ಹೆಚ್ಚು. ಅದು ತಪಸ್ವಿಗಳಾಗಿದ್ದ ಪಕ್ಷದಲ್ಲಿ ಅದು ಒಂದು ಕ್ಷೇತ್ರವಾಗಿದ್ದು ಅಲ್ಲಿ ಒಂದು ದೇವತಾ ಚೈತನ್ಯದ ಆರಾಧನೆ ಹಲವಾರು ವರ್ಷಗಳಿಂದ ನಡೀತಾ ಇದ್ದ ಪಕ್ಷದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಒಂದು ಸಾಮರ್ಥ್ಯ ಇರ್ತದೆ. ಅಂತಹ ಗುರುವನ್ನು ಆರಾಧಿಸಿದ ಪಕ್ಷದಲ್ಲಿ ನಿಮಗೆ ಪೂರ್ಣವಾದಂಥ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವಿಚಾರವನ್ನು ತಿಳಿಸಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಸಹ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಅವನಿಗೆ ಸಲ್ಲಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ಮುಂದಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.